ನಾವು ನಮ್ ತಂದೆ ಇಲ್ಲ, ನಮ್ ತಾಯಿ ಒಬ್ರೆ ಮಾಮೂಲಿ ಕೂಲಿ ಕೆಲಸ ಎಲ್ಲ ಮಾಡಿ ಸಾಕಿ ಮದುವೆ ಎಲ್ಲ ಮಾಡಿ. ಎಷ್ಟು ಜನ ಮಕ್ಕಳು ನೀವು? ನಾವು ಒಬ್ರೆ ಸರ್. ಒಬ್ಬರೇ ಹೆಣ್ಮಕ್ಳಾ? ಒಬ್ಳೆ ಹೆಣ್ಮಗಳು. ನಮ್ ತಂದೆನು ಎಣ್ಣೆ ಹೊಡಿಯೋದು ಎಲ್ಲ ಅದೆಲ್ಲ ಒಬ್ಬೇ ಸರ್. ಎಣ್ಣೆ ಹೊಡಿಯೋ ಅಭ್ಯಾಸ ಇತ್ತು, ಹೋಗ್ಬಿಟ್ರಾ? ಹೋದ್ರು. ಅವ್ರು ನಮ್ಮ ಮದ್ವೆ ಆದ್ಮೇಲೆ ರೀಸೆಂಟ್ ಆಗಿ 4 ವರ್ಷ ಆಯ್ತು ಹೋಗಿ. ನಮ್ಮ ಮದ್ವೆ ಆಗಿ 15 ವರ್ಷ ಆಯ್ತು. ಓಕೆ. ನಮಗೂ ನಮ್ ತಾಯಿನೇ ಎಲ್ಲ ನಿಂತಿ ಅವ್ರ ಅಣ್ಣ ತಮ್ಮದಿರೆಲ್ಲ ಸೇರಿ ನಮ್ಮ ಮದುವೆ ಮಾಡ್ಕೊಟ್ಟವ್ರೆ. ನಂಜನಗೂಡ್ ಪಕ್ಕ ಕಳಲೆ ಅಂತ ನಮ್ಮ ಮನೆಯವರು. ಒಂದ್ ನಿಮಿಷ, ಇದು ಲೈವ್ ಕಾರ್ಯಕ್ರಮ ನಮ್ಮ ಊರು ಹೆಸರು? ಪರವಾಗಿಲ್ಲ ಸರ್. ಓಕೆ, ಹೇಳಬ. ನಮ್ ತಾಯಿನೇ ದುಡ್ದು ಬಡಸ್ತಾನದಲ್ಲೆಲ್ಲ ಬೆಳೆಸಿ ಮದುವೆ ಮಾಡಿ ಕೊಟ್ಟಿದ್ದಾರೆ ಸರ್. ಒಂದ್ ನಿಮಿಷ, ಈಗ ಎಷ್ಟು ವರ್ಷನವ ನಿಮಗೆ? ಹಂಗೆ 30 ವರ್ಷ ಆಯ್ತು. ನಿಮಗೆ 30 ವರ್ಷನಾ? ಮದುವೆ ಆಗಿ ಎಷ್ಟು ವರ್ಷ ಆಯ್ತು? ಮದುವೆ ಆಗಿ 14 ವರ್ಷ ಆಯ್ತು ಸರ್. ಆಯ್ತು, ಮದುವೆ ಮಾಡಿಕೊಟ್ರು, ಅಲ್ಲಿಂದ ಹೇಳಬ. ಮದುವೆ ಮಾಡ್ಕೊಟ್ರು. ನಾವು ನಮ್ಮ ಮನೆಯವರು ಗಾರೆ ಕೆಲಸ ಮಾಡೋದು ಸರ್. ಅವರು ಬಡಸ್ತಾನದಿಂದಾನೇ ಬಂದಿರೋದು. ಅವ್ರ ಅಕ್ಕನು ಮದುವೆ ಮಾಡಿ ಇಲ್ಲೇ ಮನೇಲೇ ಇರೋದು. ನಾವು ಒಟ್ಟಿಗೆ ಎಲ್ಲ 15 ವರ್ಷ ಒಂದಿಗೆ ಇದ್ದಿದ್ದು. ಇವಾಗ ರೀಸೆಂಟ್ ಆಗಿ 4 ವರ್ಷದಿಂದ ಬೇರೆ ಇರೋದು ನಾವು. ಒಂದ್ ನಿಮಿಷ, ಅವ್ರ ಅಕ್ಕನನ್ನ ಮದುವೆ ಮಾಡಿಕೊಟ್ಟು ಅವ್ರ ಗಂಡನ ಮನೆಗೆ ಹೋಗ್ಲಿಲ್ವಾ? ಇಲ್ಲ ಸರ್, ಅವರು ನಮ್ಮ ಅತ್ತೆ ಅವರ ತಮ್ಮನ್ಗೆ ಮದುವೆ ಮಾಡ್ಕೊಂಡು ಮನೇಲೆ ಇಟ್ಕೊಂಡಿದ್ದು. ಅವರು ಅಲ್ಲಲ್ಲೇ ಮಾಡ್ಕೊಂಡು ಅವರು ತೀರೋದ್ರು. ಅವ್ರ ಯಜಮಾನ್ರು ತೀರೋದ್ರು ಸರ್. ಅವ್ರಿಗೂ ಒಂದು ಹೆಣ್ಣು ಒಂದು ಗಂಡು ಮಕ್ಕಳೈತೆ. ಓಕೆ, ಇಲ್ಲೇ ತವ್ರ ಮನೇಲೆ ಉಳ್ಕೊಂಡ್ರು? ತವ್ರ ಮನೇಲೆ ಉಳ್ಕೊಂಡ್ರು. ನಾವು ಅವರು ಎಲ್ಲ ನಮ್ದು ಮ್ಯಾರೇಜ್ ಆಗೋವಾಗ್ಲೂ ಸುಧಾ ಅವರು ಒಂದಿಗೆನೆ ಇದ್ದಿದ್ದು ಸರ್. ನಮ್ದು ಸ್ವಲ್ಪ ಬಡಸ್ತಾನ ಫ್ಯಾಮಿಲಿ ಆಗಿರೋದ್ರಿಂದ ನಮ್ಮ ಮನೇಲಿ ನಮ್ ತಾಯಿಯವರ ತಮ್ಮ ಅವರೆಲ್ಲ ಸೇರಿ ಮದುವೆ ಮಾಡ್ಕೊಟ್ರು. ನಮ್ದು ಯಜಮಾನ್ರದ್ದು ಒಂದ್ ಸ್ವಲ್ಪ ಗಾರೆ ಕಲ್ಸೋದು ಮಿಷಿನ್ಗೆ ಕೈ ಕೊಟ್ಬಿಟ್ಟು ಅವ್ರದ್ದು ಕೈ ಏಟಾಗ್ಬಿಟ್ಟದೆ ಸರ್. ಯಾರಿಗೆ? ನಮ್ ಮನೆಯವ್ರಿಗೆ, ನನ್ ಗಂಡನ್ಗೆ. ಅಯ್ಯೋ, ಏನ್ ಮಿಷಿನ್ ಅದು? ಅದು ಗಾರೆ ಕಲ್ಸತ್ತಲ್ಲ ಸರ್, ಒಂಥರ ರೌಂಡ್ ತರ. ಅದು ಮಿಕ್ಸಿ ಮಾಡೋದು? ಮಿಕ್ಸಿ ಮಾಡುತ್ತಲ್ಲ, ಅದ್ದಕ್ಕೆ ಕೊಟ್ಬಿಟ್ಟು. ಅದು ಮದ್ವೆಗಿಂತ ಮುಂಚೆಗೆ ಸರ್. ಅವ್ರಿಗೆ 12 ವರ್ಷ ಇದ್ದಾಗ ಆ ತರ ಪ್ರಾಬ್ಲಮ್ ಆಗ್ಬಿಟ್ಟಿದ್ದು. ಅವ್ರ 12 ವರ್ಷಕ್ಕೆ ಗಾರೆ ಕೆಲ್ಸಕ್ಕೆ ಹೋಗ್ತಿದ್ರಾ? ಹೌದು ಸರ್. ಅದೇ ಅವ್ರ ಅಕ್ಕನ ಮದುವೆ ಮಾಡಿದ್ಮೇಲೆ ಅವ್ರದ್ದು ತಂದೆ ಇಲ್ಲ ಸರ್. ತಂದೆ ಅವ್ರ ತಾಯಿನ ಬಿಟ್ಬಿಟ್ಟು ಹೊಂಟಾಗವ್ರೆ. ಅದರಿಂದ ಇವರು ಹೋಗಿ ಮಾಡ ಅಂತ ಸನ್ನಿವೇಶ ತುಂಬಾನೇ ಇತ್ತು ಸರ್. ಅವರು ಹೋಗಿ ಕೆಲಸ ಮಾಡ್ಲೇಬೇಕಾಗಿತ್ತು. ಸೊ ಹಾಗಾಗಿ ಹೋಗಿಲ್ಲ. ಅವ್ರು ಒಂದು 5ನೇ ಕ್ಲಾಸ್ಗೆ ಸ್ಟಾಪ್ ಮಾಡ್ಬಿಟ್ಟು ಕೂಲಿ ಕೆಲ್ಸಕ್ಕೆಲ್ಲ ಹಾಕಿ ಎಲ್ಲೆಲ್ಲ ಹೊರಗಡೆ ಎಲ್ಲ ದುಡ್ದು ಲಾಸ್ಟ್ ಅಲ್ಲಿ 12 ವರ್ಷ ಅವ್ರಿಗೆ ಕೈ ಏಟಾಗ ಸರ್. ಕೇಳಿಸ್ಕೊಡವ, ಕೈ ಏಟು ಅಂದ್ರೆ ಯಾವ ತರ? ಅವ್ರದ್ದು 4 ಬೆಳ್ಳು ಇಲ್ಲ ಸರ್, ಒಂದೇ ಬೆರಳು ಇರೋದು ಬಲಗಡೆ. ಬಲಗೈಯಲ್ಲಿ ಒಂದೇ ಬೆರಳಿದೆ, 4 ಬೆರಳು ಕಟ್ಟಾಗಿದೆಯಾ? ಕಟ್ಟಾಗಿದೆ ಸರ್. 4 ಬೆರಳು ಕಟ್ಟಾಗಿ ಒಂದೇ ಬೆರಳು. ಅದ್ರಲ್ಲೇ ಇವಾಗ ಆತರ ಎಲ್ಲ ನೋವು ಅನ್ಭವಿಸಿ ಇವಾಗ್ಲೂ ಕೆಲ್ಸಕ್ಕೆ ಹೋಗ್ತಾರೆ ಸರ್ ಅವ್ರು ಗಾರೆ ಕೆಲ್ಸಕ್ಕೆ. ನೀವು ಮದುವೆ ಆದ ಸಮಯದಲ್ಲಿ ಗಾರೆ ಕೆಲಸ ಮಾಡ್ತಿದ್ರು, ಈಗಲೂ ಅದೇ ಕೆಲಸ ಮಾಡ್ತಾರೆ? ಹೌದೌದು ಸರ್, ಈಗಲೂ ಅದೇ ಮೈಸೂರಲ್ಲಿ ಹೋಗಿ ಬಂದು ಮಾಡ್ಕೊಂಡು ಹೆಂಗೋ ಆದಷ್ಟು ಮಾಡ್ಕೊಂಡು ಬರ್ತಾರೆ ಸರ್. ನಮ್ ರಿಲೇಟಿವ್ ಅಲ್ಲೇ ಒಬ್ರ ಹತ್ರ ಹೋಗ್ತಾರೆ. ಒಳ್ಳೆ ಆದಷ್ಟು ಮಾಡ್ಕೊಂಡು ಬರ್ತಾರೆ. ಈಗೇನ್ ಸಮಸ್ಯೆ ಅಂದ್ರೆ, ಈಗ ನಮ್ಮ ಅತ್ತಿಗೆಗೂ ಸುಧಾ ಬೇರೆ ಮನೆ ಮಾಡಿ ಹೊರಗ ಅಳಿತಿದೀವಿ. ಇವಾಗ ರೀಸೆಂಟ್ ಆಗಿ ನಾವೂನು ಬೇರೆ ಇದೀವಿ ಸರ್. ಅತ್ತಿಗೆ ಯಾರು? ನಮ್ಮ ಮನೆಯವರ ಅಕ್ಕ. ಅತ್ತಿಗೆನೋ ನಾದ್ನೀನೋ? ಅತ್ತಿಗೆ ನಮ್ಮ ಮನೆಯವರ ಅಕ್ಕ. ಓಕೆ, ನಿಮ್ಮ ಮನೆಯವರ ನನಗೆ ಅಕ್ಕ. ಓಕೆ, ನಿಮ್ಮ ಮನೆಯವರ ಅಕ್ಕ ನಿಮಗೆ ಅತ್ತಿಗೆ ಆಗ್ತಾರಾ? ನನಗೆ ಅತ್ತಿಗೆ, ಅವ್ರಿಗೆ ಅಕ್ಕ. ಓಕೆ. ಅವ್ರದ್ದು ಏನ್ ಸಮಸ್ಯೆ ಅಂದ್ರೆ ಸರ್, ನಾವು ಬೇರೆ ಇವಾಗೆಲ್ಲ ಅವ್ರಿಗೆ ಗಂಡ ತೀರೋಗಿದಾರಲ್ಲ ಅವರು. ಅವರು ಇವಾಗ ಎಲ್ಲ ಬೇರೆ ಮನೆ ಎಲ್ಲ ಕಟ್ಟಿ ಅವರು ಬೇರೆ ಇರ್ಸಿ ಆಮೇಲೆ ನಾವು ಡಿವೈಡ್ ಆಗಿರೋದು ಸರ್. ಇದ್ರೆ ನಮಗೂ ಒಂದ್ ಪಾಪವಾಗಿ ತೀರೋಯ್ತು, ಒಂದು ಗಂಡು ಪಾಪವಾಗಿ ತೀರೋಯ್ತು ಸರ್ ನಮ್ಗೆ. ನಿಮ್ಮ ಅತ್ತಿಗೆ ನೀವು ಬೇರೆ ಮನೆ ಕಟ್ಟಿಕೊಟ್ಟಿದ್ದೀರಾ? ಬೇರೆ ಕಟ್ಟಿ ನಾವೂನು ಬೇರೆ ಮಾಡ್ಕೊಂಡು ಅವ್ರಿಗೂ ಬೇರೆ ಮಾಡಿ ನಮ್ಮ ಮನೆಯವರು ಎಲ್ಲ, ನಮ್ಮ ಅತ್ತೆ ನಮ್ಮ ಮನೆಯವರು ಎಲ್ಲ ಸೇರಿ ಮಾಡ್ಕೊಟ್ಟಿದ್ದಾರೆ. ಓಕೆ. ಅವ್ರ ಪಡ್ದು ಅವ್ರು ಇಟ್ಕೊಂಡು ಇವಾಗ ನಾವು ರೀಸೆಂಟ್ ಆಗಿ ನಾವು ಬೇರೆ ಇಟ್ಕೊಂಡಿರೋದು ಸರ್. ಸಾಕು ಸ್ವಲ್ಪ ನಮಗೂ ಒಂದು ಲೈಫ್ ಅನ್ನೋದು, ನಮಗೂ ಒಂದು ಆಸೆ ಇರುತ್ತೆ ಅನ್ನೋದಕ್ಕೋಸ್ಕರ ನಾವು ಅಕ್ಕಪಕ್ಕನೇ ಸರ್, ಒಂದೇ ಗೋಡ.
ಹ್ಮ್ ಅವ್ರೆ ಬೇರೆ ಮನೆ ಅಷ್ಟೇ. ಏನ್ ಬೇರೆ ಅಂದ್ರೆ ಏನೋ ಒಂದು 2 ಕಿಲೋಮೀಟರ್ ಇಲ್ಲ, ಪಕ್ಕ ಪಕ್ಕನೇ ಇರೋದು. 2 ಕಿಲೋಮೀಟರ್ ಇಲ್ಲ. ಹಾ ಏನು ಇಲ್ಲ, ಪಕ್ಕನೇ ಒಂದ್ ಹತ್ರನೇ ಇರೋದು ಸರ್. ಅಂತದ್ರಲ್ಲಿ 2 ನಮ್ದು ಕಿಲೋಮೀಟರ್ ಇವಾಗ ಹತ್ರನಾ? ಇರ್ಲಿ ಸರ್, ಹೇಳ್ತಿರೋದು ಈ ತರ ಟಾರ್ಚರ್ ಯಾವ ತರ ಅಂದ್ರೆ, ಆಯ್ತು ಹೇಳು. ಹಾ ಈಗ ನಾವು ಹೊರಗಡೆ ಹೋಗಕ್ಕೂ ನಮ್ಗೆ ಬಿಡ್ತಾ ಇಲ್ಲ ಸರ್. ಏನಂತಾರೆ ಅಂದ್ರ, ಈಗ ನಮ್ಮ ಮನೆಯವ್ರಿಗೆ ಇದು ತಾಯಿ ಮನೆ ಸರ್, ಅಪ್ಪನ ಮನೆ ಅಲ್ಲ, ತಾಯಿ ಮನೆ ನಮ್ಮ ಅತ್ತೆಗೆ. ನಮ್ಮ ಮನೆಯವ್ರಿಗೆ ಏನು ಉತ್ತರ ಕೊಡ್ತಾರೆ ಇವಾಗ ಅಂದ್ರೆ, ಬೇರೆ ಆಗ್ತೋದ್ರಿಂದ ನಮ್ಮ ಮನೆಯವ್ರಿಗೆ ನೀ ಇಲ್ಲಿರಕ್ಕಿಲ್ಲ, ಇದು ನಿನ್ ತಂದೆ ಮನೆ, ನಿನ್ ತಂದೆ ಮನೆ ಅಲ್ಲ, ನನ್ನ ತಂದೆ ಮನೆ. ಯಾರು ಹೇಳೋದು? ನಮ್ಮ ಅತ್ತೆಯವರು. ನಿಮ್ಮ ಅತ್ತೆ? ನಮ್ಮ ಅತ್ತೆ. ಯಾಕೆಂದ್ರೆ ಅವರು ಯಜಮಾನ ಇಲ್ದಿರೋದಕ್ಕೆ ಅವ್ರ ಮಗಳನ್ಗೆ ಸೇರ್ಕೊಂಡವ್ರೆ. ಓಹೋ, ಅಂದ್ರೆ ಹೆಂಗೆ ಈಗ ಅವ್ರ ಇವಾಗ ಡಿವೈಡ್ ಆಗ್ಬಿಟ್ಟು, ಇವಾಗ ಡಿವೈಡ್ ಮಾಡ್ಬಿಟ್ಟಿದೀವಲ್ಲ ಸರ್. ಸಮಾಧಾನ ಮಾತಾಡ್ಬೇಕು. ಹೆಂಗೆ ಈಗ ಅವ್ರ ಮಗಳು ತವ್ರ ಮನೇಲಿ ಇದ್ದಾರಲ್ಲ, ಹಂಗೆ ಬಹಳ ಹಿಂದೆ ಈ ನಿಮ್ಮ ಅತ್ತೆ ಕೂಡ ಅವ್ರ ತವ್ರ ಮನೇಲಿ ಉಳ್ಕೊಂಡಿದ್ರು. ಅವರು ಹಂಗೆ ಉಳ್ಕೊಂಡಿದ್ರು ಸರ್. ಸೊ ಅವ್ರ ಆಸ್ತಿಲಿ ಈಗ ನೀವು ನಿಮ್ಮ ಗಂಡ ಇದ್ದಿದ್ದ ಅಂದ್ರೆ ಅಲ್ಲೇ ಮನೆ ಹೌದು ಸರ್, ಹೌದು. ನೀವು ಕಟ್ಕೋಬೇಕಾರೆ ಅಲ್ಲೇ ಕಟ್ಕೊಂಡ್ರಿ? ಇಲ್ಲ ಸರ್, ಇವರು ಆಗೇನು ಈ ತರ ತಕರಾಲಿ ಅಂತ ತೆಗ್ದಿಲ್ಲ. ನನ್ ಮಗನ್ಗೊಂದು ಮಗಳಿಗೊಂದು ಅಂತಾನೆ ಮಾಡಿರೋದು. ಅವಾಗಿದ್ದೇನು ತಕರಾರು ಇರ್ಲಿಲ್ಲ? ಅವಾಗ ಏನಿಲ್ಲ. ಈ ತರ ಯಾವಾಗ ಒಂದ್ ಸ್ವಲ್ಪ ಬೇರೆ ಆಗಿ ನಮ್ಮೇವರ ನಾವ್ ಯಾವಾಗ ಶುರು ಮಾಡ್ಕೊಂಡು ಆವಾಗ್ಲಿಂದ ಈ ಕಿರಿಕೊಂಡಿರೋದು. ಸೊ ನಿಮ್ಮ ಅತ್ತೆಗೆ ಏನ್ ಇಷ್ಟ ಅಂದ್ರೆ ನಿಮ್ಮ ಅತ್ತಿಗೆ ಜೊತೆನೆ ನೀವೆಲ್ಲ ವ್ಯವಹಾರ ಮಾಡ್ಬೇಕು ಅಂತ? ಹೌದು ಸರ್. ಬೇರೆ ಇದ್ರೂನು ಅವ್ರ ಹತ್ರ ವ್ಯವಹಾರ ಇಟ್ಕೊಂಡು ಅವ್ರು ಹೇಳ್ದದೇ ಇರ್ಬೇಕು ಅನ್ನೋದು ಒಂಥರ. ಅವ್ರ ಮಗಳಿಗೆ ನೀವು ಕೇಳಬೇಕು ಅಂತ? ಹೌದು ಸರ್. ಈಗೇನ್ ಸಮಸ್ಯೆ ಆಗಿದೆ ಅಂದ್ರೆ, ನಮ್ ತಾಯಿ ಮನೇಲೂ ನಮ್ ತಂದೆ ಸರಿ ಇಲ್ದದಕ್ಕೆ ನಮ್ ತಾಯಿಗೂ ಅವ್ರ ಅಪ್ಪನ ಮನೆಯವರು ಸ್ವಲ್ಪ ಜಾಗ ಕೊಟ್ಟಿರೋದು ಸರ್ ಇರಕ್ಕೆ. ನಾವು ನಮ್ ತಾಯಿಗೆ ಅವ್ರ ಅಣ್ಣ ತಮ್ಮದಿರು ಸೇರಿ ಗಂಡ ಕುಡ್ಕ ಅಂದ್ಬಿಟ್ಟು ಒಂದ್ ಸ್ವಲ್ಪ ಜಾಗ ಕೊಟ್ಟಿರೋದು ಅವ್ರಿಗೆ ಇರಕ. ಸ್ವಲ್ಪ ಜಾಗ ಅಂದ್ರೆ ಹೆಂಗೆ? ಎಷ್ಟು? ಒಂದ್ ಸ್ವಲ್ಪ ಇದೆ ಸರ್, ಒಂದ್ ಅರ್ಧ ಸೈಟ್ ಇರ್ಬೋದೇನೋ ಅಷ್ಟೇ. ಅದು ಏನು ಅಂದ್ರೆ, ರೂಲ್ಸ್ ಏನು ಅಂದ್ರೆ, ಅದು ನಮ್ ತಾಯಿ ಇರೋ ಗಂಟ ಮಾತ್ರ. ಅದು ನಾನು ಅಲ್ಲಿ ಹೋಗಿರ್ತೀನಿ ಅನ್ನಕ್ಕೂ ಇಲ್ಲ. ನಮ್ಗೆ ಇಲ್ಲಿನೂ ಈ ತರ ತೊಂದ್ರೆ ಆಗ್ಬಿಟ್ಟದ. ಸೊ ಇಲ್ಲಿ ಏನ್ ಹೇಳ್ತಾವ್ರೆ ಇವರು? ಬಿಟ್ಟು ಹೋಗಿ ಇವಾಗ ಏನು ಅಂದ್ರ, ಇವಾಗ ಡಿವೈಡ್ ಆದ್ಮೇಲೆ ಮಾತ್ಕು ಅದನ್ನೇ ಉಪಯೋಗಿಸ್ತಾರೆ. ಇದು ನಿಮ್ ತಂದೆ ಮನೆ ಅಲ್ಲ, ನೀ ಎಲ್ಲಾದ್ರೂ ಹೋಗು ಅಂದ್ರೆ ನಿನ್ ಗಂಡಂಗೆ ಹೇಳೋದ ನಿನ್ಗೆ ಹೇಳೋದ? ನಮ್ ಇಬ್ರು ಸರ್. ನಿನ್ಗೇನ್ ಮಕ್ಳು ಇಲ್ಲ ಏನಿಲ್ಲ, ನಿಮ್ಗೇನು ಕೊಡ್ಬೇಕು ನಾವು? ಏನೇ ಮಾತ್ಕೊಂಡ್ರೆ ಈಗ ರೀಸೆಂಟ್ ಆಗಿ ಏನ್ ಪ್ರಾಬ್ಲಮ್ ಆಯ್ತು ಅಂದ್ರೆ ಸರ್, ನಮ್ಮತ್ತಿಗೆ ಮಗಳು ಬೇರೆ ಕ್ಯಾಸ್ಟ್ ಅವ್ರ ಜೊತೆ ಲವ್ ಮಾಡ್ಕೊಂಡು ಹೊಂಟದವ್ರೆ. ಇವಾಗ ಒಂದ್ 15 ದಿನ ಆಗಿದೆ ಸರ್ ಹಂಗ ಹೋಗಿ. ಈಗ ಹಂಗ ಹೋಗಿರೋದ್ಕ ಪ್ರಾಬ್ಲಮ್ ಏನು ಅಂದ್ರೆ, ನಮ್ ತಾಯಿ ಅವರು ಬೇರೆ ಕ್ಯಾಸ್ಟ್ ಆಗಿರೋದ್ರಿಂದ ನಮ್ ತಾಯಿ ನೋಡಕ್ಕೆ ನಮ್ಮನ್ನು ಹೋಗ್ಬಿಡ್ತಾ ಇಲ್ಲ ಅವ್ರವ್ರು. ನೀವು ಬೇರೆ ಕ್ಯಾಸ್ಟ್ ಹುಡುಗಿ, ನಿಮ್ ಬೇರೆ ಕ್ಯಾಸ್ಟ್ ಹೊಂಟೋಗೈತೆ, ಇಲ್ಲ ನೀವು ನಿಮ್ಮ ಅತ್ತಿಗೆ ಮನೆಯವ್ರು ಬಿಟ್ಬಿಟ್ಟು ನೀವಿರಿ. ಈಗ ಡಿವೈಡ್ ಅಲ್ಲಿ ಇದ್ದೀರಲ್ವಾ, ನೀವೇನು ಅವ್ರ ಟಚ್ ಇಟ್ಕೋಬೇಡಿ. ನಿಮ್ಮ ಅತ್ತೆ ನಿಮ್ಮ ಅತ್ತಿಗೆ ಅವ್ರದ ಏನು ಟಚ್ ಇಟ್ಕೊಂಡಿಲ್ಲ ಅಂದ್ರೆ, ನೀವು ನಿಮ್ ತಾಯಿ ನೋಡಕ್ ಬರ್ಬೋದು, ಹೋಗ್ಬೋದು. ನೀವು ನಿಮ್ ಗಂಡನ ಮನೇಲಿ ನೀವು ಆತರ ಟಚ್ ಇಟ್ಕೊತು ಅಂದ್ರೆ, ನೀವು ನಿಮ್ ತಾಯಿ ನೋಡಕ್ ಬರಂಗಿಲ್ಲ ನಮ್ಮೂರ್ಗೆ ಅಂತ ನಮಗ್ ಪ್ರಾಬ್ಲಮ್ ಕೊಡ್ತವ್ರೆ. ನಿಮ್ ಊರವ್ರು ಹೆಂಗಂತಾರ? ಹೌದು ಸರ್, ಅದು ಬೇರೆ ಕ್ಯಾಸ್ಟ್ ಇರೋದ್ರಿಂದ ನಾವು ವಿಶ್ವಕರ್ಮ ಅಲ್ಲ. ಆಯ್ತವ್ವ, ಅವ್ರು ಏನು ಅಲ್ಲಿ ಓದ್ಲ ಅವಳು, ನಿಮ್ ತಾಯಿ ನೋಡ್ಲಿಕ್ಕೆ ಹೋಗ್ಲಿಕ್ಕೆ ಅವ್ರು ಯಾಕೆ ತಡಿಬೇಕು? ಅದೇ ನಮ್ ಕ್ಯಾಸ್ಟ್ ಅಲ್ಲ, ಅದೆಲ್ಲ ಇಲ್ಲ, ಬೇರೆ ಕ್ಯಾಸ್ಟ್ ಕೊಂಡಾಗವ್ರೆ ಅಂತ ಅದೊಂದ್ ರೀಸನ್ ಇಟ್ಕೊಂಡು ಈ ತರ ಹೇಳ್ತಾವ್ರೆ. ನಾವು ಮನೇಲಿ ಹಿಂಗ್ ಸಮಸ್ಯೆ ಆಗದ ಅಂತ ದೊಡ್ಡವರು ಅಂತ ನಮ್ಮ ಮಾತೆಗೆ ಹೇಳಿದ್ರೆ, ನೀವ್ ಇರ್ಲೇಬೇಡಿ ಹೋಗಿ ಅಂತ ಹೇಳ್ತಾರೆ. ಯಾರು? ನಮ್ಮತ್ತೆ. ನಿಮ್ಮ ಮೊಮ್ಮಗಳು ಹಿಂಗ್ ಓಡೋಗಿರೋದಕ್ಕೆ ನಮಗೂ ಸೇರಿಸ್ತಿಲ್ಲ ಅಂತ ಸ್ವಲ್ಪ ನಮ್ಗೂ ಸ್ವಲ್ಪ ಹಿಂಗ್ ಸಮಸ್ಯೆ ಆಗದ. ನಾವ್ ಏನ್ ಮಾಡ್ಬೇಕು ಅಂತ, ನಾವು ದೊಡ್ಡವರು ಅಂತ ಅವ್ರೊಂದಿಗೆ ನಮ್ ಕಷ್ಟ ನಾವ್ ಹಂಚ್ಕೊಂಡ್ರೆ, ನಮ್ಗೆ ಈ ತರ ಇವ್ರುನು ಈ ತರ ಹೇಳ್ತಾವ್ರೆ. ನಮ್ಗೆ ಏನ್ ಮಾಡ್ಬೇಕು ಅಂತಾನೆ ಈಗ ನಿಮ್ಮ ಗಂಡನ ತಂದೆ ಅಂದ್ರೆ ನಿಮ್ಮ ಮಾವನ ಕಡೆಯವ್ರು ಏನು ಇಲ್ವಾ? ಅವರು ಯಾರು ನಮ್ಮನ್ನ ಸೇರ್ಸ ಇದ್ರಲ್ಲಿ ಇಲ್ಲ ಸರ್. ಅವರು ಬೇರೆ ಮದ್ವೆ ಅಲ್ಲೇನು ಮನೆ ಕಟ್ಕೊಳಕ್ ಏನು ಇಲ್ವಾ ಅಲ್ಲಿ? ಇಲ್ಲ ಸರ್, ಆ ತರ ಮಾತೇ ಇಲ್ಲ. ಇನ್ ಮನೆ ಕಟ್ಕೊಳ್ಳೋದಿಲ್ಲ. ಈಗ ಇರೋದಷ್ಟು ನಿಮ್ಮ ಅತ್ತೆ ಮನೆ ಕಡೆಯವ್ರು ಕೊಟ್ಟಿರುವಂತದ್ದೇ? ಅದು ಇದೊಂದು ವಿಷಯಕ್ಕ ಅಂತಲ್ಲ ಸರ್, ಯಾವ್ದೇ ಸಣ್ಣ ಪುಟ್ಟ ಜಗಳ ಗೊತ್ತು ಅಂದ್ರೂ ನೀವು 2-3 ಸಲ ನ್ಯಾಯ ಪಂಚಾಯತಿ ಎಲ್ಲ ಮಾಡ್ಕೊಂಡು ನಾನು ಎಲ್ಲಿಗೆ ಹೋಗ್ಲಿ, ಒಂದ್ ಕೈ ಇಲ್ದವ್ರು ಕಟ್ಕೊಂಡು ನಾನು ಯಾವ ತರ ಜೀವನ ಮಾಡ್ಲಿ, ಬಾಡ್ಗ ಮನೇಲಿ ಇಟ್ಕೊಂಡು
ಅನ್ನೋ ತರ ಎಲ್ಲಾನು ಬಿಡ್ಸಿ ಎಲ್ಲ ಹೇಳಿದೀನಿ ಸರ್. ಆಗಾರು ಪದೇ ಪದೇ ಬಟ್ಟೆ ಎಲ್ಲ ತೂದೆಸೆದು, ಪಾತ್ರೆ ಎಲ್ಲ ತೂದೆಸೆದು, ನೀವು ಹೋಗಿ ಅಂತ ಆ ತರ ಎಲ್ಲ ತೊಂದರೆ ಕೊಟ್ಟು ಊರವರೆಲ್ಲ ಗ್ರಾಮದವರೆಲ್ಲ ಕುಂತಿ ಪ್ರಾಬ್ಲಮ್ ಸಾಲ್ವ್ ಮಾಡಿ ಮತ್ತೆ ಕಳಿಸ್ತಾರೆ, ಮತ್ತೆ ಅದೇ ಪ್ರಾಬ್ಲಮ್ ಆಯ್ತು. ಓಕೆ, ನಿಮ್ಮ ಅತ್ತೆ ಅಬ್ಬಬ್ಬ ಅಂದರೆ ಇದನ್ನು ಯಾವಾಗಲೂ ಹೇಳ್ತಾರೆ ಅನ್ನೋದೇ ಸಮಸ್ಯೆನಾ? ಹೌದು ಸರ್, ಇದು ಒಂದು ವಿಷಯಕ್ಕೆ ಅಂತಲ್ಲ, ಯಾವಾಗ್ಲೂ ಏನೇ ಪ್ರಾಬ್ಲಮ್ ಬಂದ್ರು ಆಯಿತು, ಹೇಳ್ತಾರೆ ಅವರು. ಅವ್ರದ್ದು ಏನೋದು ಬಾಯಿ ಸರಿ ಇಲ್ಲ ಹೇಳ್ತಾರೆ. ಅದು ಬಿಟ್ಟು ಸಾಮಾನೆಲ್ಲ ಆಚೆಗೆ ಸೇದೆಲ್ಲ ಮಾಡ್ತಾರಾ? ಹೌದು ಸರ್, ಸಾಮಾನೆಲ್ಲ ಎಸೆದು, ಬಟ್ಟೆ ಎಲ್ಲ ಎಸೆದು, ನಿನ್ಗೂ ಇದಕ್ಕೂ ಸಂಬಂಧನೇ ಇಲ್ಲ, ನಿನ್ನ ಹೆಂಡತಿ ಕರ್ಕೊಂಡು ಹೋಗು, ನಿಮ್ಮ ಅಪ್ಪನ ಮನೆಯದಲ್ಲ ಇದು ಅನ್ನೋದು, ಆ ತರ ಎಲ್ಲ ಪ್ರಾಬ್ಲಮ್ ಕೊಡ್ತಾರೆ ಸರ್ ನಮ್ಗೆ. ಸೊ ನಿಮ್ಮ ಅತ್ತೆ ಮನೆ ಕಡೆಯವರು ನಿಮ್ಮ ಅತ್ತೆಗೆ ಏನು ಕೊಟ್ಟಿದ್ದಲ್ಲ ಅದನ್ನ ನಿಮ್ಮ ಅತ್ತೆ ಹೆಸರಿಗೆ ಆಲ್ರೆಡಿ ಬರೆದು ಬಿಟ್ಟವರ ಅಥವಾ ಸುಮ್ಮನೆ ಮಾತಿಗೆ ಹೇಳಿ? ಹೌದು ಸರ್, ಈಗ ನಮ್ದು ಮನೆ ಮಾಡುವಾಗ ಗೌರ್ಮೆಂಟ್ ಇದೆಲ್ಲ ಮಾಡ್ಸಿರುವಾಗ ನಮ್ಮ ಅತ್ತೆ ಹೆಸರಲ್ಲಿ ಇರೋದು ಅದು. ಅಂದ್ರೆ ನಿಮ್ಮ ಅತ್ತೆ ಹೆಸರಿಗೆ ಬರೆದಿದ್ದಾರೆ ಅನ್ನೋ ಅರ್ಥ? ಹೌದು 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 ಸರ್, ನಮ್ಮ ಅತ್ತೆ. ಸೊ ನಿಮ್ಮ ಅತ್ತೆಗೆ ನಿಮ್ಮ ಗಂಡ ಅಂದ್ರೆ ಅವ್ರ ಮಗನ್ ಬಿಟ್ರೆ ಬೇರೆ, ಅಂದ್ರೆ ಮಗಳೊಬ್ರು ಬಿಟ್ರೆ ಇವರಿಬ್ರೇನ ಇರೋದು? ಮಗಳು ಇಲ್ಲ, ಅವರಿಬ್ರೆ ಸರ್. ಜಾಸ್ತಿ ಸ್ವಲ್ಪ ಆ ಕಡೆನೆ ಅವರು ಸಪೋರ್ಟ್ ಮಾಡೋದು ಮಗಳಿಗೆನೆ. ಮಾಡಬೇಡಿ ಅಂತಲ್ಲ. ಮಗ ಇದಾರ ಮಗಳಿಗೆ? ಅವರು 2 ಮಕ್ಕಳಿದ್ದಾರೆ ಸರ್. ಈಗ ಓಡೋಗಿ ಮದ್ವೆ ಆದವ್ರು ಒಬ್ರು, ಇನ್ನೊಂದು ಹುಡುಗ ಐತೆ, ಗಂಡು ಮಗ ಇದ್ದಾರೆ. ನಿಮ್ಮ ಅತ್ತಿಗೆ ಅವ್ರ ಅಮ್ಮನಿಗೆ ಹೇಳಲ್ವಾ, ಬಿಡಮ್ಮ ಅವ್ರನ್ನ ಯಾಕಂಗೆ ಯಾವಾಗ್ಲೂ ಅಂತೀಯ ನೀನು? ಅಯ್ಯೋ, ಅವರೇ ಸ್ವಲ್ಪ ಜಾಸ್ತಿ ಇದ್ ಮಾಡ್ತಾ ಇರೋದು ಸರ್. ಅವ್ರದ್ದು ಜಾಸ್ತಿ ಏನಾರ ಮಾತಾಡ್ತು ಅಂದ್ರೆ ಅವ್ರ ಹತ್ನದೆಲ್ಲ ನಂದು ಹೋಗು ಮನೆಯಿಂದ ಈಚೆ ಅನ್ನು ಅಂತ ಹೇಳ್ಕೊಡೋದು ಸರ್ ಅವ್ರು. ಈಗ ನಿಮ್ಮ ಅತ್ತೆ ಓಕೆ ನೀವೇನು ಮಾಡಿದ್ರೆ ಈಗ ನಿಮ್ಮ ಅತ್ತೆ ಆಯ್ತು ಇರಿ ಅಂತ ಹೇಳ್ತಾರೆ, ಅತ್ತೆ ಪ್ರಕಾರ ನೀವು ಹೆಂಗ್ ನಡ್ಕೊಳ್ಬೇಕೀಗ? ಅತ್ತೆ ಪ್ರಕಾರ ಏನು ಅಂದ್ರೆ ಸರ್, ಅವ್ರು ಏನ್ ಮಾಡಿದ್ರು ಸಹ ಅನ್ಬೇಕು. ನಾವು ಅವ್ರು ಏನೇ ತಪ್ಪಾಗಿ ಮಾಡಿದ್ರು ನಿಮ್ದು ಇದು ತಪ್ಪು ಅಂತ ಹೇಳಕ್ಕಿಲ್ಲ, ನಮ್ಗೆ ಈ ತರ ಸಮಸ್ಯೆ ಆಯ್ತಿದೆ ಅಂತ ಹೇಳಕ್ಕಿಲ್ಲ. ಅವ್ರು ಏನ್ ಹೇಳ್ತಾರೆ ಆ ತಾಳಕ್ ನಾವು ಕುಂತ್ಕೊಂಡಿರ್ಬೇಕು ಸರ್. ಯಾಕಂದ್ರೆ ನಮ್ಮ ಅತ್ತೆ ಅವರು ಇಬ್ರು ಅಷ್ಟೇ ಸರ್. ಏನಾದ್ರೂ ನಮ್ಗೆ ಹಿಂಗ್ ಸಮಸ್ಯೆ ಐತೆ ಅಂತ ಅವ್ರೊಂದಿಗೆ ಹೇಳಕ್ಕೆ ಆಗಲ್ಲ. ಅವರಿಬ್ರದ್ದು ಒಂದ್ ಆತ್ಮ 2 ಜೀವನ, 2 ದೇಹ. ಹೌದು 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 ಸರ್, ಹಂಗೇನೆ. ಈಗ ನಮ್ಮ ಮನೆಯವರು ಒಬ್ರೇ ನಮ್ಗೆ ಸಪೋರ್ಟ್ ಇರೋದು, ಇಲ್ಲಿ ನಮ್ ಗಂಡನ ಮನೆಯವರು ಅಂತ ನಮ್ಗೆ ಯಾರು ಸಪೋರ್ಟ್ ಇಲ್ಲ. ಇವ್ರು ಏನ್ ಮಾಡ್ತಾರೆ, ನಿಮ್ ಗಂಡ ಏನ್ ಹೇಳ್ತಾರೆ ಇದಕ್ಕೆ? ಅದೆಲ್ಲ ಅವ್ರಿಗೆ 2 ಕಡೆನೂ ಯೋಚನೆ ಮಾಡ್ಬೇಕಲ್ವಾ ಸರ್. ಅವ್ರು ಏನು ಮಾತಾಡಕ್ ಆಗಿಲ್ಲ ಈಗಿನ ಪರಿಸ್ಥಿತಿಲಿ. ಈಗ ಬಾಡಿಗೆ ಮನೆ ಮಾಡ್ಕೋಗ ಅಂದ್ರ ನಾನು ಇರೋದು 7 ಸರ್, ಇವ್ರ ಕೈ ಪ್ರಾಬ್ಲಮ್. ನಾನು ಇನ್ನೊಂದ್ ಸ್ವಲ್ಪ ದಿನ ಇವಾಗ್ಲೇನೆ ರಥ ನಾವು ಅದು ಇದು ಅಂತ ಹೇಳ್ತಾರೆ. ನಾನು ಅದಕ್ ಸಲುವಾಗಿ ನನ್ಗೆ ಎಷ್ಟೇ ಕಷ್ಟ ಆದ್ರೂ ಇಲ್ಲೇ ಇದ್ ಮಾಡ್ಕೊಂಡು ಇಲ್ಲೇ ಪರಿಹಾರ ಮಾಡ್ಕೊಳ್ಳೋ ಅಂತ ಹೊಡೆದಾಡ್ತಾ ಇದ್ದೀನಿ ಸರ್. ಆದ್ರೆ ಇದು ಸಮಸ್ಯೆ ಜಾಸ್ತಿನೇ ಆಗ್ತಾನೆ. 15 ವರ್ಷದಿಂದ ಒಂದಿನ ಅವ್ರು ಬಿದ್ದಾಗ ಬಿಟ್ಟು ಹಿಂಗ್ ಹಾಕಿದ್ದೀನಿ ಎಲ್ಲ ಬರೀ ಮಾಡ್ಕೊಂಡು ಸರ್. ಸೊ ಸಮಸ್ಯೆ ಅಂದ್ರೆ ಈಗ ಅವ್ರ ಹಂಗೆ ಹೇಳ್ತಾರೆ ಅನ್ನೋದೇ ಸಮಸ್ಯೆ. ಹೌದು ಸರ್. ಈಗ ಬೇರೆ ನಮ್ ಗ್ರಾಮದವ್ರನ್ನೇ ಕುಣಿಸ್ಬಿಟ್ಟು ಮಾತಾಡೋದ ಅಂದ್ರೆ ಅವ್ರಿಗೂ ಅಳೋದು ಕರೆಯೋದು ಬಿಚ್ಕೊಂಡು ಒದ್ದಾಡೋದು ಆ ತರ ಮಾಡಿ ಅವ್ರನ್ನೂ ಮಾತಾಡಕ್ಕೆ ಇದ್ರಲ್ಲ ಸರ್, ಆ ತರ ಮಾಡಿರ್ತಾರೆ. ಎಷ್ಟು ವರ್ಷದಿಂದ ಇದು ನಡೀತಾ ಇದೆಯವ್ವ? ಇನ್ನೇನು ನಾವು ಮದ್ವೆ ಆಗಿ ಬಂದೋಟಿಂದ ಇದೇ ಸಮಸ್ಯೆ ಸರ್. ಮಕ್ಕಳಿಲ್ಲ ಅದೊಂದು ರೀಸನ್ ಇಟ್ಕೊಂಡು ಮಾಡ್ಕೊ ಅದನ್ನ ಅಂತಾರೆ. ಅಂದ್ರೆ ಯಾಕೆ ಅಂದ್ರೆ ಆಸ್ಪತ್ರೆಗೆ ತೋರಿಸಿಲ್ವಾ ನೀವು? ಆಸ್ಪತ್ರೆಗೆಲ್ಲ ತೋರ್ಸಿದೀವಿ. ಒಂದ್ಸಲ ಅಬಾರ್ಷನ್ ಆಗೋಯ್ತು, ಒಂದ್ಸಲ ಡೆಲಿವರಿ ಆಗ್ತಿರೋಯ್ತು ಸರ್. ಮತ್ತೆ ಇನ್ನ ಆಗಿಲ್ಲ. ಓ ಹೌದು. ಸೊ ನಿಮ್ಮ ಅತ್ತೆಗೆ ಇವಳಿಗೆ ಮಕ್ಕಳಾಗಿಲ್ಲ ಅನ್ನೋದು ಸ್ವಲ್ಪ ದೊಡ್ಡ ಸಮಸ್ಯೆ. ಹೌದು ಸರ್, ಅದನ್ನೇ ಪದೇ ಅನ್ನೋದು. ಈಗ ನಾನು ಅದನ್ನು ಬಿಡಿಸಿದ್ದೀನಿ ಸರ್. ನಾವು ಏನು ಇದನ್ನ ಒತ್ಕೊಂಡು ಹೋಗಲ್ಲ. ನಾವ್ ಇರೋ ಗಂಟ ಸ್ವಲ್ಪ ನಮಗ್ ನೆಮ್ಮದಿ ಕೊಡಿ, ನಾವು ಇರೋ ಗಂಟ ಆಮೇಲೆ ನಿಮ್ ಮಕ್ಕಳಿಗೆ ಆಯ್ತ ಅಂತ ಅದನ್ನು ಬಿಡಿಸಿ ಹೇಳಿದೀನಿ. ನಿಮ್ ಮಕ್ಕಳಿಗೆ ಅಂದ್ರೆ ಯಾರಿಗೆ? ಅವರು ನಮ್ಮ ಅತ್ತಿಗೆ ಮಕ್ಕಳಿಗೆ ಅಂತಾನೆ ಹೇಳಿದೀನಿ ಸರ್ ನಾನು. ಓ, ನಮಗೆ ಮಕ್ಕಳಿಲ್ಲ, ನಾವು ಇರೋದು ಎಲ್ಲ ಅವ್ರಿಗೆ ಕೊಟ್ಟು ಹೋಯ್ತೀವಿ ಅಂತ. ಅದೇ ಸರ್, ಈಗ ಅವ್ರ ಮೈಂಡ್ ಅಲ್ಲಿ ಅದು ಇದ್ಬಿಟ್ರೆ ಅವ್ರಿಗೆ ಸ್ವಲ್ಪ ರಿಲೀಫ್ ಆಗ್ಲಿ ಅಂತಾನೆ ನಾನು ಹಂಗೆ ಹೇಳಿದೀನಿ. ನಾವೇನು ತಕೊಂಡ್ ಹೋಗಲ್ಲ, ನಾವೇನು ಒತ್ಕೊ ಹೋಗಲ್ಲ, ನಮ್ಗಿರೋ ಗಂಟ ನೆಮ್ಮದಿಗಿರಕ್ ಬಿಡಿ ಅಂತಾನು ನಾ ಬೇಡ್ಕೊಂಡಿದೀನಿ. ನಾವ್ ಹೋದ್ಮೇಲೆ ನಿಮ್ಮ ಮಗಳಿಗೆ ಕೊಟ್ಟು ಹೋಯ್ತೀವಿ ಅಂತ. ಇನ್ನೇನ್ ಸರ್, ಅಲ್ಲಿ ಯಾವ ತರ ಸಮಾಧಾನ ಮಾಡಲ್ಲ. ನೀವು ಮೊದ್ಲು ಹೋಯ್ತೀರಿ, ಅವರೆಲ್ಲ ಲೇಟಾಗಿ ಹೋಯ್ತಾರೆ ಅಂತ. ಇನ್ನು ಈ ತರ ಟಾರ್ಚರ್ ಆದ್ರೆ ಇನ್ನೇನ್ ಮಾಡೋದು ಸರ್ ನಾವು? ನಿಮ್ಮ ಗಂಡ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದಾಗ ಇದನ್ನೆಲ್ಲ ಅವ್ರಿಗೆ ಬಿಡಿಸಿ ಹೇಳ್ತೀರೋ ಅಥವಾ ಅಯ್ಯೋ ದಿವಸ? ಅಲ್ಲ
ದಿವಸ ಸರ್ಗಳವ್ರು ಯಾರು ಹೋಗಿ ಆತಗೆ ಸುಮ್ಮನೆ ಇಕ್ಕೆ ಊಟ ಬಾರಿ ಮನೆ ಕಡನ ಅಂತ ಸುಮ್ಮನಾಗಿ ಅದನ್ನ ಬಿಸಾಕ್ತಾರೋ ಅಲ್ಲಿಗೆ, ಅಥವಾ ಅವರು ನಿಮ್ಮಂಗೆ ಹಿಂಗೆ ಕೊರಗ್ತಾ ಇರ್ತಾರೋ? ಅವ್ರ ಮೈಂಡಲ್ಲಿ ಅದನ್ನೇ ಯೋಚನೆ ಮಾಡ್ತಾ ಇರ್ತಾರೆ ಸರ್. ಅದೇ ಅವ್ರಿಗೇನ್ ವೀಕ್ನೆಸ್ ಪಾಯಿಂಟ್ ಇಟ್ಕೋತಾರೆ ಅಂದ್ರೆ ಇದೊಂದೇ. ನಾನೇನು ಕೊಡ್ಬೇಕು ನಿಮ್ಗೆ, ನಿಮ್ಮ ಮಕ್ಳೆಲ್ಲ ಮರಿಲ್ಲ, ಏನು ಕೊಡ್ಬೇಕು? ಇಷ್ಟ ಇದ್ರೆ ಇರಿ, ನಾವ್ ಹಿಂಗೆ ಆಡೋದು, ಇಷ್ಟ ಇದ್ರೆ ಇರಿ, ಕಷ್ಟ ಆದ್ರೆ ಹೋಗಿ. ಈಗ ನಾವು ಹೋಗಿ ನಮ್ ತಾಯಿ ಹತ್ರ ಸೇರ್ಕೊಳ್ಳೋದ್ರೆ ಅಲ್ಲೂ ನಮಗ್ ಗತಿ ಇಲ್ಲ ಸರ್. ಈಗ ಆಯ್ತು, ಈಗ ನೀವು ಹೇಳ್ತಿರೋದು ನನಗೆ ಅರ್ಥ ಆಗ್ತಿದೆ. ನೋಡವ್ವ, ಈಗ ನೀನೇ ಹೇಳ್ತಿದ್ದೀಯಾ ಇದೇನು ನೆನ್ನೆ ಮೊನ್ನೆದಲ್ಲ, ಹೋದ ವಾರದಿಂದ ಹೋದ ತಿಂಗಳದಲ್ಲ, ಇದು ಬಂದ 15 ವರ್ಷದಿಂದ ಬರೀ ಇದೇ ಆಗಿದೆ. ಮದುವೆಯಾದ ಬಂದ ಕಾಲದಿಂದಲೂ ಈ ಅತ್ತೆದು ಓಕೆ ತೀರಾ ಮಕ್ಕಳು ಆಗಲ್ಲ ಅಥವಾ ಆಗಲಿಲ್ಲ ಅಂತ ಖಾತ್ರಿ ಯಾವಾಗ ಆಯಿತು, ಅಥವಾ ಯಾಕೋ ತುಂಬ ತಡವಾಯಿತು, ವರ್ಷಾನುಗಟ್ಲೆ ಆಯಿತು, ಅಲ್ಲಿಂದ ಸ್ವಲ್ಪ ಜಾಸ್ತಿ ಆಗಿರ್ಬೋದು ಅಲ್ವಾ? ಮತ್ತು ಅವ್ರ ಮಗಳು ಅವ್ರಿಗೊಂಚೂರು ಅಲ್ಲಿ ಹೇಳ್ಕೊಡ್ತಿರೋದ್ರಿಂದ, ಅಥವಾ ಮಕ್ಕಳು ಬಂದು ಇಲ್ಲಿ ಸೇರ್ಕೊಂಡಿರೋದ್ರಿಂದ, ಮತ್ತು ನಿಮಗೆ ಮಕ್ಕಳಾಗಿಲ್ಲ ಅನ್ನೋದ್ರಿಂದ, ನೋಡುವ, ಹಿರಿಯರಿಗೆ ಅಥವಾ ಅತ್ತೆ ಎನಿಸಿಕೊಂಡ ಆಕೆಗೆ ಮಗಳ ಮೇಲಿನ ಮೋಹ ಇರ್ಬೋದು, ನಿಮಗೆ ಮಕ್ಕಳಾಗಲಿಲ್ಲ, ಮನೆ ಬೆಳೆಯಲ್ಲ ಅಂಥದ್ದೇನೋ ದುಃಖ ಕೋಪ ಏನೇನೋ ಇರ್ಬೋದು. ಬಟ್ ನೀವು ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಕಳೆದ 15 ವರ್ಷಗಳಿಂದ ಮದುವೆಯಾದ ಕಾಲದಿಂದ ಯಾವ ಒಬ್ಬ ಅತ್ತೆ ಹಿಂಗೇ ಆಡ್ತಿದ್ದಾರೆ, ಅವರು ಬದಲಾಗಲ್ಲ, ಅಥವಾ ಅವರು ನಿನ್ನೆ ಮೊನ್ನೆ ಈ ಥರ ರಗಳೆ ಶುರು ಮಾಡಿದ್ದಲ್ಲ, ಇವರು ಬಹಳ ವರ್ಷದಿಂದ ಇದನ್ನೇ ಮಾಡ್ತಿದ್ದಾರೆ ಅಂತ ಅಲ್ಲಿಂದಲೇ ಸಹಿಸ್ಕೊಂಬಂದಿರೋ ನಿನಗೆ ಈಗ ಇನ್ನು, ಯಾಕಂದರೆ ಅತ್ತೆ ಹೋಗ್ತಾ 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 ಏನು ಯಂಗ್ ಹುಡುಗಿ ಅಥವಾ ನವ ಯುವತಿ ಆಗಲ್ಲ, ಆಕೆ ನಿಧಾನಕ್ಕೆ ಅವ್ರಿಗೂ ವಯಸ್ಸಾಗುತ್ತೆ, ಅವರು ಹಾಸಿಗೆ ಹಿಡಿತಾರೆ. ಆದರೆ ಮಗನನ್ನು ಹಾಗೆ ಓಡಿಸ್ಬಿಟ್ರೆ, ಅಥವಾ ಅತ್ತೆ ಸೊಸೆಗೆ ಮಕ್ಕಳಾಗಿಲ್ಲ ಅಂತ ಓಡಿಸ್ಬಿಟ್ರೆ ನನ್ನನ್ನು ಜನ ಎಕಡೆ ತಗೊಂಡು ಹೊಡಿತಾರೆ ಅಂತ ಆಕೆಗೂ ಗೊತ್ತು. ಆದರೆ ಬಾಯಿ ಮಾತಲ್ಲಿ ಹೇಳಿ ತನ್ನೊಳಗಿನ ಆ ತಾಪ ಇದೆಯಲ್ಲವ, ಅದನ್ನು ಬಾಯಿ ಬಿಟ್ಟು ಈ ಥರ ನಿಮ್ಮನ್ನು ಚುಚ್ಚಿ 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 ಅದನ್ನು ಆಚೆ ಹಾಕದೆ ಹೋದರೆ ಅವರು ಬರ್ಸ್ಟ್ ಆಗ್ಬಿಡ್ತಾರೆ. ಅದನ್ನು ಹೇಳದೇ ಇದ್ರೆ ಅವ್ರಿಗೂ ದಾರಿ ಇಲ್ಲ. ಯಾಕಂದರೆ ಅದು ಸರಿ ಹೋಗಲ್ಲ ಅಂತ ಅದನ್ನು ನಾನೇನೋ ಬಾಯಿ ಬಿಟ್ಟು ಹೇಳಬೇಕಾಗಿಲ್ಲ, ಅಥವಾ ಯಾರೋ ಗುರು ಬಂದು ಹೇಳಬೇಕಾಗಿಲ್ಲ, ಗುರುಗಳು ಬಂದು ಹೇಳಬೇಕಾಗಿಲ್ಲ. ನಿನಗೆ ಅರ್ಥವಾಗುತ್ತೆ, ಈಕೆ ಸಾಯೋವರೆಗೂ ಈ ಬುದ್ಧಿ ಬಿಡಲ್ಲ. ಇವನ್ ಈಕೆ ಬಿಟ್ಟರು ಮಗಳು ಬಿಟ್ಟು ಬಿಡಲ್ಲ. ಈಗ ನಿಮ್ಮ ಅತ್ತೆ ಬಿಟ್ರುವ ಮಗಳು ಬಿಡಲ್ಲ. ಆದರೆ ನಿನ್ನ ಗಂಡನನ್ನ ಕಣ್ ತಪ್ಪಿಸಿ ಕೈ ತಪ್ಪಿಸಿ ಅಥವಾ ಅದನ್ನು ಅನ್ಯಾಯ ಮಾಡಿ ನಿಮ್ಮ ಅತ್ತಿಗೆ ಎಲ್ಲವನ್ನು ಪಡೆಯೋಕೆ ಅದು ಸಾಧ್ಯವಿಲ್ಲದಿರೋ ಮಾತು, ಅಥವಾ ಈ ಅತ್ತೆ ಅನಿಸಿಕೊಂಡ ಈಕೆ ನಿಮ್ಮನ್ನು ಹೋಗಿ ಅಂದ್ಬಿಟ್ಟು ಮಾತ್ರಕ್ಕೆ ನೀವು ಹೋಗ್ಬಿಡೋದು ಧರ್ಮವಲ್ಲ, ಅಥವಾ ಹೋಗಿ ಅಂತ ಹೇಳೋದು ಹಾಕಿದ್ದು ಧರ್ಮವಲ್ಲ. ನಾನು ಹೇಳ್ತೀನಿ, ನಿನ್ನ ಜೀವನದಲ್ಲಿ ಮಕ್ಕಳು ಆಗ್ತವೋ ಬಿಡ್ತವೋ, ನಿನ್ನ ಗಂಡನಿಗೆ ಆ ಕೈ ಸಮಸ್ಯೆ ಇದೆ, ಅಥವಾ ಬೆರಳುಗಳಿಲ್ಲ, ಅಥವಾ ಕೈ ಅಷ್ಟೊಂದು ಯಾಕೋ ಶಕ್ತಿ ಇಲ್ಲ ಅಂದ ಸಮಯದಲ್ಲಿ ಅಂತಹ ವ್ಯಕ್ತಿಯ ಜೊತೆ ನೀನು ಒಬ್ಬ ಗಂಡಸಾಗಿ ಮನೆಯನ್ನು ನಡೆಸ್ಕೊಂಡು ಸಂಸಾರ ಮಾಡ್ತಾ ಇದೀಯ. ಇದೇ ದಿಟ್ಟತನವನ್ನು ಮುಂದುವರಿಸು, ಪರವಾಗಿಲ್ಲ. ನಿನ್ನ ಊರಿನವ್ರು, ನಿನ್ನ ತವ್ರ ಮನೆಯವ್ರು ನಿನ್ನನ್ನು ಊರೊಳಗೆ ಸೇರಿಸ್ತಾರೋ ಬಿಡ್ತಾರೋ, ನಿನ್ನ ಗಂಡ ಯಾವತ್ತು ಬೇಡ ಕಣೆ ಬಾರಿ ಹೋಗೋಣ ಅಂದರೆ ಕಾಡಲ್ಲಿ ಹೋಗಿ ಬದುಕೋಗಿ ನಾನು ತಯಾರಿದ್ದೀನಿ ಸರ್, ನನ್ನ ಗಂಡನೇ ಇಲ್ಲಿಂದ ಹೋಗೋಣ ಅಂತ ಹೇಳೋವರೆಗೂ ಇವ್ರು ಇನ್ನೂ 1000 ತೊಂದರೆ ಕೊಟ್ಟರು ನಾನು ಹೋಗೋಕ್ಕೆ ತಯಾರಿಲ್ಲ ಸರ್. ನಿನ್ನ ಮುಖದಲ್ಲಿ ಈ ನಿರ್ಧಾರ ಅಥವಾ ಈ ಒಂದು ಸಂಕಲ್ಪ ಅಥವಾ ಈ ಥರದ ಒಂದು ಹೋರಾಟ ಯಾವಾಗ ನಿಮ್ಮ ಅತ್ತೆಗೂ ನಿಮ್ಮ ಅತ್ತಿಗೆಗೂ ಕಾಣುತ್ತೆ, ಇವ್ರು ಮೊದ್ಲಂಗೆ ನಾವು ಬೈದಾಗ ದುಃಖ ಪಡೋರಲ್ಲ, ಈಗೆಲ್ಲ ಮೂರು ಬಿಟ್ಟು ನಿಂತ್ಕೊಂಡ್ಬಿಟ್ಟಾರೆ ಅಂತ ಅಂದ್ಕೊಳ್ಳಿ, ಏನು ತೊಂದರೆ ಇಲ್ಲ. ಬಟ್ ನೀನು ಅಲ್ಲಿಗ ಆಯ್ತವ, ನಿನ್ನ ತವ್ರ ಮನೆಯವರು ಕೂಡಿದ್ರು, ಒಳಗಡೆ ಕರ್ಕೊಂಡಿದ್ರು, ಅಥವಾ ಊರವ್ರು ಏನು ಕೇಳ್ತಿರ್ಲಿಲ್ಲಲೇ ಅಂತ ಅಂದ್ಕೊಳ್ಳೋಣ, ಕೇಳ್ತಿರ್ಲಿಲ್ಲ ಅಂತಲೇ ಹೋಗ್ಬಿಡ್ತಿದ್ದ? ಆಗಲ್ಲ. ಈಗ ನಿಮ್ಮ ಅಮ್ಮ ಹೆಂಗೂ ಅಲ್ಲಿ ನೆಮ್ಮದಿಯಾಗಿದ್ದಾರೆ, ಅವ್ರಿಗೇನೋ ಅವ್ರು ಬಂದಿದ್ದರಲ್ಲಿ ಜೀವನ ಮಾಡ್ಕೊಂಡು ನಡೀತಾವ್ರೆ. ನಿನಗಿಲ್ಲ ಅತ್ತೆ ತೊಂದರೆ ಕೊಟ್ಟರು ಅಂತ ಕರ್ಕೊಂಡು ನೀನು ಅಲ್ಗೋಗ್ಬಿಡ್ತಿದ್ದ? ಆಯ್ತಿರ್ಲಿಲ್ಲ. ಬಟ್ ಹಂಗೆ ನೋಡಿದ್ರೆ ಇಲ್ಲಿಂದ ನೀವು ಹೆಜ್ಜೆ ಆಚೆ ಇಟ್ಟರೆ ಬೇರೆ ರೀತಿ ಸಮಸ್ಯೆಗಳು. ಯಾಕಂದರೆ ಇಲ್ಲಿ ನಿನಗೆ ಇವಂಗೆ ಕೇಳೋಕ್ಕಾಗಲ್ಲ ಸರ್, ದಿವಸ ಅಲ್ಲಿ ಏನೊಂದಕ್ಕೂ ಬರೀ ಅದನ್ನೇ ಹೇಳ್ತಾರೆ ಸರ್, ನಮ್ಮನ್ನು ಅಯ್ಯೋ ಅನ್ನಿಸ್ತಾರೆ, ಅದು ಇದು ಅಂತ ನೀನು ಹೇಳೋದಾದರೆ, ಇಲ್ಲಿಂದ ಹೋದಾಗ ಇನ್ನು ಬೇರೆ ಬೇರೆ ಕಥೆನೇ ಕಟ್ಬಿಡ್ತಾರಪ್ಪ. ಬೇಡ, ನಾನು ಹೇಳ್ತೀನಿ, ಇನ್ನೂ 1-2-3 ವರ್ಷ ಆರಾಮಾಗಿ ನಿನ್ನ ಗಂಡನ ಜೊತೆ. ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ನಿನ್ನ ಗಂಡ ಎಂದು ಇವತ್ತು ರಾತ್ರಿನೇ ಅಥವಾ ನಾಳೆ ಬೆಳಿಗ್ಗೆನೆ, ಇಲ್ಲ ಕಣೆ ನನ್ನ ಕೈಲಿ ಆಗ್ತಾ ಇಲ್ಲ, ಬಾರೆ ಈ
ಮನೆ ಆಸ್ತಿ ಇದೆಲ್ಲದಕ್ಕಿಂತ ನಮಗೆ ನೆಮ್ಮದಿ ಮುಖ್ಯ, ಬಾರಿ ಅಲ್ಲೆಲ್ಲೋ ಹೋಗಿ ನಮ್ಮ ಮೇಸ್ತ್ರಿ ಹತ್ರ ಎಲ್ಲೋ ಒಂದು ಬಾಡಿಗೆ ತಗೊಂಡು ಎಲ್ಲೋ ಜೀವನ ಮಾಡೋಣ ಕಡೆ ಅಂದರೆ ಇವ್ರಿಗೆ ಯಾರಿಗೂ ಹೇಳ್ದಂಗೆ ನಾಳೆನೇ ಹೊರಡು, ಏನು ತೊಂದರೆ ಇಲ್ಲ. ಬಟ್ ನಿಮ್ಮ ಗಂಡನಿಗೆ ಇದು ಯಾಕಂದ್ರೆ ಕೆಲಸ ಮಾಡ್ಕೊಂಡು ಬರ್ತಾರಲ್ಲವಾ, ಈಗ ನಿಮ್ಮ ಅತ್ತೆಗೇನೋ ಬುದ್ಧಿ ಇಲ್ಲ, ಆಕೆಗೆ ಗೊತ್ತಿಲ್ಲ ಏನು ಓದ್ಕೊಂಡು ಹೋಗ್ಬೇಕಾದ್ರೆ ಏನು ಯಾವುದನ್ನು ಓದ್ಕೊಂಡು ಹೋಗಲ್ಲ, ಅಥವಾ ನನ್ನ ಮಗಳಿಗೆ ಎಲ್ಲವನ್ನು ಕೊಟ್ಬಿಟ್ಟು ನಾನು ಹೋಗೋಕ್ಕಾಗಲ್ಲ, ನನ್ನ ಮಗನಿಗೂ ನಾನು ಅನ್ಯಾಯ ಮಾಡೋಕ್ಕಾಗಲ್ಲ, ಅಥವಾ ನಾನು ಏನು ಹೋಗ್ಬೇಕಾದ್ರೆ ಇದನ್ನೆಲ್ಲ ಒತ್ಕೊಂಡು ನಾನು ಸ್ವರ್ಗಕ್ಕೆ ಏನು ಹೋಗಲ್ಲ ಅಂತ ಆಕೆಗೆ ಗೊತ್ತಾಗಲ್ಲ ನಿಜ. ಆದರೆ ನಿನಗೆ ಇರೋ 4 ದಿನದ ಜೀವನ, ಇವ್ರು ಯಾರು ನನಗೆ ನೆಮ್ಮದಿ ಕೊಡ್ತಿಲ್ಲ ಅಂತ ನೀನು ನಿನ್ನ ನೆಮ್ಮದಿ ಹಾಳು ಮಾಡಿಕೊಳ್ಳಿಕ್ಕೆ ಇವ್ರನ್ನ ಕಾರಣ ಕೊಡ್ತಾ ಕೂತ್ಕೊಂಡ್ರೆ, ಹಂಗೆ ನೋಡಿದ್ರೆ ಐಶುವಿನಲ್ಲಿ ಇದ್ದು ಒದ್ದಾಡ್ತಾವ್ರಲ್ಲ, ಬದುಕ್ತೀನೋ ಸಾಯ್ತೀನಿ ಅಂತ, ಅವ್ರಿಗೂ ಮನೇಲಿರೋ ನಿಮಗೂ ವ್ಯತ್ಯಾಸವೇ ಇಲ್ಲ. ಹೌದು ಸರ್, ಹಂಗೆ ಆಗೈತೆ ನಮ್ಗೆ. ಅವ್ರಿಗೇನೋ ಸಾವಿನ ಭಯ ಇದೆ. ನೀವು ಇಲ್ಲಿ ಗಂಡ ಹೆಂಡತಿಯಾಗಿ ನಿಮ್ಮ ನಡುವೆ ಹೊಂದಾಣಿಕೆ ಇದೆ. ನಾನು ಹೇಳ್ತೀನಿ ತಾಯಿ, ನಾಳೆ ಇದೇ ಅತ್ತೆ ನಾಳೆ ನಿಮ್ಮ ಪಾದಕ್ಕೆ ಬರಬೇಕು, ನಿಮ್ಮ ಕಾಲದಸಿಗೆ ಬರಬೇಕು, ಅಥವಾ ನಿಮ್ಮ ಹತ್ರಕ್ಕೆ ಬರಬೇಕು. ಅವತ್ತಿನ ದಿನ ಒಂದು ವೇಳೆ ಬಂದರೆ ಇದು ಯಾವುದನ್ನು ನಿನ್ನ ತಲೆಯಲ್ಲಿ ಇಟ್ಕೊಳ್ಬಾರ್ದು ನೋಡವಾ. ತೀರಾ ಸ್ಪಷ್ಟವಾಗಿ ಹೇಳ್ತೀನಿ, ಇಲ್ಲಿಂದ ನಿಮ್ಮನ್ನು ಆಚೆ ಓಡಿಸ್ಬಿಡ್ಬೇಕು ಅನ್ನೋದು ಗಟ್ಟಿ ನಿರ್ಧಾರ ಆಗಿದ್ದರೆ ಅವ್ರಿಗೆ ದೊಡ್ಡ ವಿಷಯ ಆಗಿರಲಿಲ್ಲ ನಿಮ್ಮ ಅತ್ತೆಗೆ. ಆದರೆ ಏನು ಬಾಯಿ ಚಪ್ಪಲ ಯಾರ್ದು ಹೇಳಿಕೆ ಮಾತುಗಳು, ನಿನಗೆ ಮಗು ಆಗಿಲ್ಲ, ಇಂಥವೆಲ್ಲ ಸೇರ್ಕೊಂಡು ಅವ್ರನ್ನ ಚುಚ್ಚುತ್ತಾವಷ್ಟೇ. ಇವನ್ ತೀರಾ ಅವರು ಸ್ವಂತ ಬುದ್ಧಿಯಿಂದ ಎಲ್ಲವನ್ನು ಮಾಡ್ತಾವ್ರ ಇಲ್ಲ, ಕೆಲವೊಂದು ಹೇಳಿಕೆ ಮಾತುಗಳು. ಆದ್ರೆ ನೀವು ಗಟ್ಟಿಯಾಗಿ ನಿಲ್ಲಬೇಕು. ನಾನು ಯಾವನ ಜೊತೆನೋ ಓಡ್ ಬಂದವಳಲ್ಲ, ನನ್ನನ್ನು ಮದುವೆಯಾಗಿ ಸೊಸೆ ಅಂತಲೇ ನೀವು ಕರ್ಕೊಂಡು ಬಂದಿರೋದು. ನೀವು ನನಗಿನ್ನೂ ಏನೋ ಅಂತೀರ ಅನ್ನಿ, ಆದರೆ ಇಲ್ಲಿಂದ ಹೋಗ್ಬಿಡ್ತಾಳೆ ನಾನು ಬೈದ್ರೆ ಅನ್ನುವ ಆ ಭ್ರಮೆಯನ್ನಂತೂ ನೀವು ಇಟ್ಕೊಳ್ಬೇಡಿ. ಸಾಧ್ಯವೇ ಇಲ್ಲ. ಸತ್ರು ನಾನು ಇಲ್ಲೇ ಸಾಯೋದು. ಯಾವಾಗ ನಿನ್ನ ಗಂಡ ಹಾಗೂ ನಿನ್ನ ನಿರ್ಧಾರಗಳು ಈ ಮಟ್ಟಿಗೆ ಬಲವಾಗುತ್ತವೆ, ನಿನ್ನ ಅತ್ತೆಗೆ ನಿಜ ದರ್ಶನವಾಗುತ್ತೆ. ಓಹೋ ಹೌದು, ಅವರ ತವ್ರ ಮನೆಯವರು ಕೊಟ್ಟಿರೋ ಆಸ್ತಿಲೇ ನೀವು ಇರಬಹುದು, ಬಟ್ ನನ್ನ ಪ್ರಕಾರ ಆರಂಭದಲ್ಲಿ ಕಟ್ಕೊಳ್ಬೇಕಾದ್ರೇ ನಮಗೆ ಬುದ್ಧಿ ಇರಬೇಕಿತ್ತು. ಈಗ ಆಯಿತು, ತಾಯಿ ಆದವಳು ಹಂಗೆ ಅನ್ಯಾಯ ಮಾಡಲ್ಲ ಅಂತ ನಿನ್ನ ಮಗನಿಗೆ ಈ ಪ್ರಹ್ಲಾದನಿಗೆ ತನ್ನ ತಾಯಿ ವಿಷ ಕೊಡ್ಲಿಕ್ಕೆ ಬಂದಾಗ ನನ್ನಮ್ಮ ಕೊಟ್ಟರೆ ಅಮೃತನೇ ಇರುತ್ತೆ ಅಂತ ಹೆಂಗೆ ಪ್ರಹ್ಲಾದ ಖಯಾದುವನ್ನು ನಂಬುದ್ನೋ ತಾಯಿಯನ್ನು, ಹಂಗೆ ನಿನ್ನ ಗಂಡನು ಕೂಡ ಅವ್ರ ತಾಯಿ ನಂಬಿದ್ದಾರೆ. ಹೌದು ಹೌದು, ತುಂಬಾ ನಂಬಿಕೆ ಸರ್. ಏನೇ ನಾವ್ ಹೇಳಿದ್ರು ಅವ್ರು ಬಿಟ್ಟು ಬರಕ್ ತಯಾರಿಲ್ಲ. ನನ್ಗೂ ಹೋಗಕ್ ಇಷ್ಟ ಇರ್ಲಿಲ್ಲ ಸರ್. ನಾವು ಹೊರಗಡೆ ಬೇಡ, ನಾನು ಹೇಳ್ತೀನಿ, ಇನ್ನು 3 ವರ್ಷ ಸುಮ್ಮನಿರು. ಕಾಲವೇ ಇದಕ್ಕೆ ಉತ್ತರ ಕೊಡುತ್ತೆ. ಮತ್ತೆ ನೀನು ಇಲ್ಲಿಂದ ಆಚೆ ಹೋಗೋದು ನಿನ್ನ ಗಂಡನಿಗೆ ಬಹಳ ದೊಡ್ಡ ಸಂಕಷ್ಟ ತಂದಿಟ್ಬಿಡ್ತೀಯ. ನೀನು ಹಠ ಮಾಡಬೇಡ. ಯಾಕಂದರೆ ಒಂದು ಹೆಣ್ಮಗಳಾಗಿ ಈ ಗಂಡ ಕೆಲಸಕ್ಕೆ ಹೋದ ಗಳಿಗೆಯಲ್ಲಿ ನಿನಗೆ ಮನೇಲಿದ್ದಾಗ ಇವರೆಲ್ಲ ಏನೇನೋ ಹೊಂದಿರ್ಬೋದು, ಯಾವುದನ್ನು ಗಂಡನ ಗಮನಕ್ಕೆ ತರಬಾರ್ದು. ಅದೇನು ಇದು ಹೊಸದಲ್ಲ, ಗಂಡನ ಅಲ್ಲಿ ಕೇಳಿ ಸಾಕಾಗಿ ಹೋಗಿದೆ. ಮನೆಯ ನೆಮ್ಮದಿಗೆ ಇಟ್ಕೊಳ್ಳೋ ಜವಾಬ್ದಾರಿ ನಿಂದವ. ಇವ್ರು 1000 ಅನ್ಲಿ, ಈ ಕಿವಿಗೆ ಏರ್ಫೋನ್ ಹಾಕ್ಕೊಂಡು ಬದುಕ್ತಾರಲ್ಲ, ಈಗ ನಿನ್ನ ಕಿವಿಗೆ ಏರ್ಫೋನ್ ಹಾಕ್ಕೊಂಡಾಗ ಹೊರಗಡೆ ಯಾರು ಬೈದ್ರು ನಿನಗೆ ಗೊತ್ತಾಗಲ್ಲ. ಹಂಗೆ ಇವ್ರ ಬೈಗುಳಗಳನ್ನೆಲ್ಲ ಹಂಗೆ ತೇಲಿಸ್ಬಿಡ್ಬೇಕು. ನೀನು ತುಂಬ ಹೃದಯಕ್ಕೆ ತಗೊಳ್ತಾ ಹೋದರೆ ಇದೇನು ವಾಸ್ದ ಬಿಡು, ಅಂದ್ಕೊಳ್ಳಿ. ಅಂದ ಮಾತ್ರಕ್ಕೆ ನೀನು ಚಿಕ್ಕವಳಾಗಲ್ಲ, ಅಥವಾ ಅಂದ ಮಾತ್ರಕ್ಕೆ ಅವ್ರು ದೊಡ್ಡವರಾಗಲ್ಲ. ಎಲ್ಲದಕ್ಕೂ ಒಂದು ವಿಧಿಯ ಕಣ್ಣು ಅಂತ ಇರುತ್ತೆ, ಎಲ್ಲ ನೋಡ್ತಾ ಇರುತ್ತೆ, ಕಾಲಕ್ಕೆ ಉತ್ತರ ಕೊಡುತ್ತೆ. ಹೀಗೆ ಒಂದು ಮನೆಯಿಂದ ಹೆಣ್ಣನ್ನು ತಂದು ಮದುವೆ ಮಾಡಿಕೊಂಡು ಬಂದು ಒಬ್ಬ ಮಗ ತಡೆಯಪ್ಪ, ಏನು 3-4 ಜನ ಅವ್ರೆ ಅಂಥದ್ದು ಏನಿಲ್ಲ. ನಾಳೆ ದಿನ ಕೆಟ್ಟರು ಬಿದ್ದರು ಇವನೇ ನೋಡಬೇಕು ಅಂತ ಗೊತ್ತು, ಆದರೂ ಏನೋ ಒಂದು ಈ ಥರದ್ದು ಎಡವಟ್ಟು ಮಾಡಿಕೊಳ್ತಾರೆ. ಪರವಾಗಿಲ್ಲವ, ನಿನ್ನ ತಾಯಿ ತಪ್ಪು ಮಾಡಿದ್ರೆ ಹೇಗೆ ಈ ಜಗತ್ತು ಅವಳನ್ನು ಕ್ಷಮಿಸ್ಲಿ ಅಂತ ನೀನೊಬ್ಳು ಮಗಳಾಗಿ ಅಂದ್ಕೊಳ್ಬೋದು. ಇಲ್ಲಿಂದ ಅಲ್ಲಿ ತವ್ರ ಮನೇಲಿರೋ ನಿನ್ನ ತಾಯಿ ಏನೋ ತಪ್ಪು ಮಾಡಿದ್ರೆ ನನ್ನ ತಾಯಿ ಚೆನ್ನಾಗಿರಬೇಕು, ನನ್ನ ತಾಯಿಯನ್ನು ಎಲ್ಲರೂ ಕ್ಷಮಿಸಬೇಕು, ಆಕೆಗೇನೋ ಗೊತ್ತಾಗಲ್ಲ ಅಂತ ಹಿಂಗೆ ಅಂದ್ಕೊಳ್ಳೋದಾದರೆ ಈಕೆಗೂ ಹಂಗೆ ಅಂದ್ಕೋ. ಆಯಿತು, ಪರವಾಗಿಲ್ಲ ಅನ್ನು. ನೀನು ಅಂದ ಮಾತ್ರಕ್ಕೆ ನಾನು ಇನ್ನು ಕುಗ್ಗೋಗಿ ತಯಾರಿಲ್ಲ, ನಾನು ಇಲ್ಲಿಂದ ಹೋಗ್ಲಿಕ್ಕೆ ತಯಾರಿಲ್ಲ. ಸೊ ಇದೇ ಮನಸ್ಥಿತಿಯಲ್ಲಿ ಬದುಕವ. ಆದರೆ ಮನಸ್ಸಿಗೆ ಆಗುತ್ತೆ, ನೋವಾಗುತ್ತೆ. ಆದರೆ ಇದಕ್ಕೆ ನೀನು ಪಲಾಯನ ಮಾಡೋದಾದರೆ, ಓಡಿ ಹೋಗೋದಾದರೆ, ಎಷ್ಟಕ್ಕೆ ನೀನಿಲ್ಲಿ ನಿನ್ನ ಅತ್ತೆಯಿಂದ ಈ ಥರದ ಸಮಸ್ಯೆ ಅಂತ ಹೇಳೋದಾದರೆ, ಹೊರಗಡೆ ಹೋದಾಗ ಏನು ನಿನ್ಗೆ ಹೂವಿನ ಹಾಸಿಗೆ ಆಗಿರಲ್ಲ, ಅಲ್ಲೂ ಯಾರ್ದೋ ಒಂದು ಕ್ವಾಟ್ಲೆ ಇದ್ದೇ ಇರುತ್ತೆ. ಯಾರಿಗೆ ಗೊತ್ತು, ಅಲ್ಲಿ ಇದಕ್ಕಿಂತ ಜಾಸ್ತಿನೇ ಇರ್ಬೋದು. ಹೌದಲ್ಲ, ಬೇರೆ ಬೇರೆ ರೀತಿಯ ತಾಪತ್ರಗಳು. ಹೌದು ಸರ್, ನಮ್ಮ ಮನೆಯವ್ರು ಏನಕ್ಕೆ ಹೋಗೋದು 10 ನಿಮಿಷ ನಮ್ಮ ಮನೇಲೂ ಗಣಿಸ್ಬೇಕಿಲ್ಲ ಅಂತಾನೆ ನಮ್ಮ ಮನೆಯವ್ರು ಇಷ್ಟೆಲ್ಲ ಸಹಿಸ್ಕೊತಾ ಇರೋದು ಸರ್.
ಯಾಕಂದ್ರೆ ನಮ್ ತಾಯಿಗೂ ಗಂಡ ಇಲ್ಲ, ನಮ್ಮ ಅತ್ತಿಗೆಗೂ ಗಂಡ ಇಲ್ಲ. ಏನು ನಾವು ಊರ್ ಬಿಟ್ಬಿಟ್ಟು ಹೋಗೋದು ಎಷ್ಟೊತ್ತು, ಅವ್ರನ್ನ ಯಾರು ನೋಡ್ಕೊಳ್ಳೋರಿಲ್ಲ ಅಂತಾನೆ ಇವ್ರು ತೆಗ್ತಾ ಇರೋದು. ಆಯಿತು, ಇವೆಲ್ಲ ಬರ್ತವೆ ನೋಡುವ. ನನ್ನ ಪ್ರಕಾರ ಎಂಥ ಸೂರ್ಯಚಂದ್ರರಿಗೂ ಗ್ರಹಣಗಳಿದ್ದ ಹಾಗೆ, ಎಂಥ ಮಹಾತ್ಮರಿಗೂ ಕೇಡುಗಾಲಗಳು ಕಷ್ಟಕಾಲಗಳು ಇರ್ತಾವಲ್ಲ, ಹಾಗೆ ನಿನ್ನ ಬದುಕಲ್ಲೂ ಇದೆ. ಬಟ್ ನಿನ್ನ ದೊಡ್ಡ ಗುಣ ಏನು ಗೊತ್ತೇನು? ಆ ಗಂಡ ಪಾಪ ಕೈ ಸಮಸ್ಯೆ ಇದ್ದರು, ಅವರನ್ನು ಕಟ್ಟಿಕೊಂಡು ಅವರನ್ನು ಇವತ್ತು ನೀ ಈ ಮಧ್ಯೆ ಮಾತಾಡಬೇಕಾದ್ರೂ ಅಷ್ಟೇ ನೀನೇನು ಹೇಳಿದೆ, ಸಾರ್ ಕಷ್ಟಪಟ್ಟು ದುಡಿದಾರೆ ಸಾರ್, ಪಾಪ ಅವತ್ತು ತಂದೆ ಕಳ್ಕೊಂಡ ಕಾಲಕ್ಕೆ 12 ವರ್ಷಕ್ಕೆ ಗಾರೆ ಕೆಲಸಕ್ಕೆ ಹೇಳಿದೆ, ಇವತ್ತಿನವರೆಗೂ ಅವರು ಒಳ್ಳೆ ದೇವ್ರ ಮಗನ ಥರ ಜೀವನ ಮಾಡ್ತಲೇ ಅವರೇ, ಒಳ್ಳೆ ರೀತಿ ದುಡಿತಲೇ ಅವರೇ, ಕಷ್ಟಪಡ್ತಲೇ ಅವರೇ. ಆದರೆ ಅವ್ರ ತಾಯಿಯಿಂದ ಅವ್ರಿಗೆ ನೆಮ್ಮದಿ ಇಲ್ಲ. ಅಂದರೆ ಗಂಡನ ಕುರಿತು ಅಷ್ಟು ಒಳ್ಳೆ ಮಾತಾಡೋ ನಿನ್ನಂಥ ಸಜ್ಜನ ಹೆಣ್ಮಗಳು, ದೇವತೆ ಅಂತ ಹೆಣ್ಮಗಳು ಅವ್ರಿಗೆ ಸಿಕ್ಕಿರೋದದು ಭಾಗ್ಯ. ಸೊ ಗಂಡನಿಂದ ಆದರೂ ನನಗೆ ಈಗ ಗಂಡ ನಿನಗೆ ಕೋಟಿ ಹಣ ತಂದು ಕೊಡದೇ ಇರ್ಬೋದವ, ಬಟ್ ಈ ಕಾರ್ಯಕ್ರಮವನ್ನು ಸ್ವಲ್ಪ ನಿಧಾನವಾಗಿ ಇನ್ನೂ ಒಂದಷ್ಟು ಕೇಳ್ತಾ ಹೋಗು. ಎಂತೆಂಥ ಎಲ್ಲ ಅತ್ತೆ ಚಂದ, ಮಾವ ಚಂದ, ಹಣ ಚಂದ, ಆಸ್ತಿ ಚಂದ, ಅದ್ರ ಗಂಡು ಕುಡುಕ, ಪರಸ್ತ್ರೀ ಸವಾಸ, ದೊಡ್ಡ ಚಪ್ಪಲಗಾರ ಅಂದಾಗ ಹೆಂಡತಿ ನರಕ ಅನುಭವಿಸ್ತಾಳೆ. ಹೌದು ಸರ್, ನನಗಿದೊಂದು ಅವರು ನನ್ಗೆ ಅನ್ಸೋದು ಇಲ್ಲ ಸರ್, ನಮ್ಮ ಮನೆಯವ್ರಿಗೆ ಹಿಂಗ್ ಕೈ ಏಟಾಗದ ಅಂತ ಅಷ್ಟು ಮಟ್ಟಿಗೆ ನೋಡ್ಕೊತಾರೆ. ಅವ್ರದ್ದೇನ್ ತೊಂದ್ರೆ ಇಲ್ಲ ಸರ್, ನಮ್ಗೆ ಹೊರಗಡೆಯಿಂದ ಇವರು ವೀಕ್ನೆಸ್ ಇಟ್ಕೊಬಿಟ್ಟವ್ರೆ ಸರ್. ಇದಂದ್ರೆ ಇವಳು ಸೈಲೆಂಟ್ ಆಗ್ತಾಳೆ, ಇದು ಚುಚ್ಚು ಮಾತಾಡಿದ್ರೆ ಇವಳು ನೋವು ಆಯ್ತು, ಸೈಲೆಂಟ್ ಆಯ್ತಾ ಅಂತ ಅದೇ ಹೇಳೋದು ಕೇಳಿಸ್ಕೊ. ಅದಕ್ಕೆ ಈಗ ಮೊದ್ಲು ಡಾಕ್ಟರ್ ಇಂಜೆಕ್ಷನ್ ಅಂದ್ರೆ ಭಯ ಇರುತ್ತೆ. ಈಗ ನೀನು ಚಿಕ್ಕದಾಗಿ ಏನೋ ಜ್ವರಕ್ಕೆ ಅಂತ ಡಾಕ್ಟರ್ ತಕ ಹೋಗ್ತೀಯ, ಒಂದೇ ಇಂಜೆಕ್ಷನ್ ಕೊಡಬೇಕು, ನಿನಗೆ ಭಯ ಆಗುತ್ತೆ, ಕೂಗಾಡ್ತೀಯ, ಕಿರ್ಚಾಡ್ತೀಯ, ಅಳ್ತೀಯ. ಅದೇ ಏನೋ ದೊಡ್ಡ ಕಾಯಿಲೆ ಬಂದು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗ್ಬಿಟ್ಟೆ, ಅವ್ರು ಬೆಳಿಗ್ಗೆ ಸಂಜೆ ಮಧ್ಯಾಹ್ನ ಹಿಂದಿಂದ ಬಂದು ಚುಚ್ಚಲೇ ಅವರಪ್ಪ. ನಿನಗಾಗ ಹೆಚ್ಚು ಕೋಪ, ಭಯ, ಆತಂಕ, ಅಳುವು ಯಾವುದು ಬರಲ್ಲ. ಯಾಕೆ? ನಿನಗೆ ಬಂದಿರೋದೇ ದೊಡ್ಡ ಕಾಯಿಲೆ, ತಪ್ಪಿಸ್ಕೊಂಡ್ರೆ ಸಾಕು ಅಂತ ಇದ್ದಾಗ ನೀನು ಎಷ್ಟಾರ ಚುಚ್ಕೊಂಡ್ರಪ್ಪ ನನ್ನ ಬದುಕಿಸ್ಕೊಳ್ಸ್ರು ಅಂತೀಯ, ಹೌದಲ್ಲ? ಹಂಗೆ ನಮಗೆ ಬಂದಿರೋದೇ ಇಂಥ ದೊಡ್ಡ ಆಪತ್ತು, ಬಂದಿರೋದೇ ಇಂಥ ದೊಡ್ಡ ಕಳಂಕ, ಅಥವಾ ಇಂಥವರೆಲ್ಲ ಹಿಂಗಂತಿದ್ದಾರೆ ಎಂದಾಗ ಏನಾದರೂ ಅಂದ್ಕೋ, ಏನೋ ತಿಂಗಳಿಗೊಮ್ಮೆ ವರ್ಷಕ್ಕೊಮ್ಮೆ ಒಂದು ಮಾತು ಅಂದ್ಬಿಡ್ತಾಳೆ ಸಲ ನಮ್ಮ ಅತ್ತೆ ಅನ್ನಂಗಿದ್ರೆ ಆಯಿತು. ಇದು ದಿವಸ ಅದೇ ಅಂದಾಗ ಇದೊಂಥರ ದಿವಸ ಕೊಡೋ ಇಂಜೆಕ್ಷನ್, ಅಡ್ಮಿಟ್ ಆಗ್ಬಿಟ್ಟಿದ್ಯಾ, ಎಷ್ಟಾರ ಕೊಟ್ಗಳಮ್ಮ ಅಂತ ಅನ್ಬಿಡ್ಬೇಕು ನೀನು. ಯಾಕೆ? ಕಾಯಿಲೆ ವಾಸಿ ಆಗಬೇಕು ಅಂದ್ರೆ ನೀನು ಹಂಗೆ ಇರಬೇಕು. ಇಲ್ಲ ನಾನು ಪ್ರತಿಯೊಂದಕ್ಕೂ ಅಳ್ತೀನಿ ಅಂದ್ರೆ ಅಳ್ಕೊಂಡೇ ಹೋಗ್ಬಿಡ್ತೀಯ ಆಮೇಲೆ. ಹಂಗೆ ಆಯಿತು. ಅತ್ತಿಗೆ ಅವ್ರ ಮೇಲೆ ಇದ್ದು ಗೌರವ ಅದು ಹಾಗೆ ಇರಲಿ, ಬಟ್ ವಿಧಿ ಕೆಲವೊಮ್ಮೆ ಹೇಳುತ್ತಲ್ವಾ, ಹಣೆಬರ ಕೆಟ್ಟಬಿಟ್ರೆ. ನಾನು ಯಾವ ತರ ಎಲ್ಲ ಅನ್ಭೋಗ್ಸಿನಿ ಅಂದ್ರೆ ಸರ್, ಅವ್ರ ಹತ್ರ ಅವರೆಲ್ಲ ನಾನೆಲ್ಲ ಹಿಡ್ಕೊಂಡೆಲ್ಲ ಹೊಡೆದಿದ್ದಾರೆ, ಆ ರೇಂಜ್ಗೆಲ್ಲ ಅನ್ಭೋಗ್ಸಿದ್ದೀನಿ. ಪಾಪ ಇರ್ಲಿ, ಅದೊಂದು ಸಮಯ ಮೀರ್ಲವ, ಎಲ್ಲದಕ್ಕೂ ಕಾಲವೇ ಉತ್ತರ ಕೊಡುತ್ತೆ. ನಮ್ಮ ಅತ್ತೆನೇ 2 ಸಲ ಹೊಡೆದವ್ರೆ, ನಮ್ಮ ಅಕ್ಕನೂ 1 ಸಲ ಹೊಡೆದವ್ರೆ. ನಾನು ಏನು ಅದೆಲ್ಲ ನಂಬಿಕೆ ಆಗ್ಕೊಂಡಿಲ್ಲ ಸರ್. ಇರ್ಲವ, ನೀನೊಬ್ಳು ಸಂಸ್ಕಾರವಂತ ಹೆಣ್ಮಗಳು, ಯೋಚಿಸಬೇಡ. ದೇವ್ರಂತ ಗಂಡನ್ ಕೊಟ್ಟಿದ್ದಾನೆ ಭಗವಂತ. ನಾನು ಹೇಳ್ತೀನಿ ತಾಯಿ, ಗಂಡ ಚೆನ್ನಾಗಿದ್ದಾನೆ ಸರ್, ಭಾಳ ಅದ್ಭುತ. ಆದರೆ ಇದೊಂದು ಹಿಂಗಾಗ್ಬಿಡುತ್ತು ಸರ್. ಯಾಕಂದರೆ ನಾನು ಹೇಳ್ತೀನವ್ವ, ಎಷ್ಟೋ ಸಂಸಾರದಲ್ಲಿ ನಿನಗೆ ಗಂಡನಿಂದ ಸುಖನಾದರೆ, ನೆಮ್ಮದಿ ಆದರೆ, ಇನ್ಯಾರಿಗೋ ಅತ್ತೆಯಿಂದ ನೆಮ್ಮದಿ, ಅತ್ತೆ ಮಾವ ಉಳಿದವರಿಂದ ನೆಮ್ಮದಿ, ಗಂಡನಿಂದ ನೆಮ್ಮದಿ ಇಲ್ಲ. ಅಂದ್ರೆ ಒಬ್ರಿಗೆ ಒಂದಿದ್ರೆ ಒಂದು ಕಿತ್ಕೊಂಡಿರ್ತಾನೆ, ಹೌದಲ್ಲವಾ? ಹಂಗೆ ಆಗಿರೋದು. ಈಗ ನಮ್ಮ ತಾಯಿಗೆ ನಾನು ಹೇಳಕ್ಕಾಗಲ್ಲ ಸರ್, ಅವರು ಕೂಲಿ ಮಾಡ್ಕೊಂಡು ಜೀವನ ಮಾಡ್ತಾರೆ, ಇದೆಲ್ಲ ಹೇಳಿದ್ರೆ ಅವರು ನೊಂದ್ಕೊತಾರೆ ಅಂತ ಹೇಳಲ್ಲ ಅಂತ. ನೋಡವ, ಹೇಳ್ತೀನಿ ಕೇಳಿಸ್ಕೋ, ಇವೆಲ್ಲ ಮಾನಸಿಕ ನೋವುಗಳು ಇರ್ಬೋದು, ಬಟ್ ಕೊರ್ಗಿ ಯಾರೋ ಒಬ್ಬರು ಹಾಸಿಗೆ ಹಿಡಿದ್ರಿ ಅಂದ್ಕೊಳ್ಳಿ, ಗಂಡನ್ಗೇನೋ ಆಯಿತು, ನಿನಗೇನೋ ಆಯಿತು, ಅವತ್ತಿಗನ್ಸುತ್ತೆ ಸಮಸ್ಯೆ ಅತ್ತಿಗೆದಾಗಿರ್ಲಿಲ್ಲ, ಇಲ್ಲಿಂದ ಸಮಸ್ಯೆ ಶುರು ಅಂತ ಹಾಸಿಗೆ ಹಿಡಿತೀರಲ್ಲ, ಅವಾಗ ಗೊತ್ತಾಗುತ್ತೆ. ಅದಕ್ಕಿಂತ ಮುಂಚೆ ಯಾವಾಗ ನಿನಗೆ ಸಾವಿನ ಹಂತಕ್ಕೆ ಹೋಗ್ತೀಯ, ಯಾವಾಗ ಒಂದು ತುತ್ತು ಅನ್ನ ಇರಲ್ಲ, ಯಾವಾಗ ಗಂಡ ನಿನ್ನನ್ನು ಕತ್ತಿಸಿ ಕೊಲ್ಲುವಷ್ಟು ರಾಕ್ಷಸ ಆಗ್ತಾನೆ, ಯಾವಾಗ ಎಲ್ಲ ಕಾಯಿಲೆಗಳು ಬಂದು ನಿನ್ನ ಕಿತ್ತು ತಿಂತಾ ಇರ್ತವೆ, ಆಗ ನೀನು ಹೇಳು, ಅಯ್ಯೋ ದೇವ್ರು ನನಗೆ ಅನ್ಯಾಯ ಮಾಡ್ದ ಅಂತ. ಈಗ ನೀನು ಯಾವುದಕ್ಕೆ ಕಳಿತಿದೆಯಲ್ಲ, ಇದು ಎಷ್ಟೋ ಜನಕ್ಕೆ ಸಮಸ್ಯೆನೇ ಅಲ್ಲ. ಯಾಕೆ? ಅವರು ಗಂಡ ಹಾಳು ಮಾಡಿಬಿಟ್ಟ ಸರ್, ಗಂಡ ಕೂಡ್ದಲ್ಲೆಲ್ಲೋ ಬಿದ್ದುಕೊಡ್ತಾನೆ ಸರ್, ₹1 ದುಡ್ಡಿಲ್ಲ ಸರ್, ತಿನ್ನೋಕೆ ಅನ್ನ ಇಲ್ಲ ಸರ್, ಎಲ್ಲೋ ಕೆಲಸಕ್ಕೆ ಅಂತ ಹೋಗಿದ್ದೆ ಸರ್, ಅಲ್ಲಿ ಯಾರು ನನ್ನನ್ನು ಕೆಟ್ಟದಾಗ ನೋಡ್ಬಿಟ್ರು ಸರ್. ಅಂದರೆ ಐಶುವಿನಲ್ಲಿ ಇದ್ದಾನೆ ಸರ್ ಗಂಡ, ₹1 ದುಡ್ಡಿಲ್ಲ ಸರ್, ಇವ್ರ ಹತ್ರ ಸಾಲ ಮಾಡ್ತಾ ಇದ್ದೀನಿ ಸರ್.
ಇಂಥ ಸಮಸ್ಯೆ ಮುಂದೆ ನಾನು ನಥಿಂಗ್ ಅಂತೇಳಿ ಸರ್ ಡೈಲಿ. ಈಗ ಆಯ್ತಪ್ಪ, ಈಗ ಯಾವ ಸಮಸ್ಯೆ ದೊಡ್ಡದೀಗ? ಈಗ ನಾನು ನಿನ್ನೆ ಕೇಳ್ತೀನಿ, ನಾಳೆನೇ ಏನೋ ನಿಮ್ಮ ಮನೇಲಿ ಯಾರಿಗೋ ನಿನ್ನ ಗಂಡಂಗೋ ನಿನಗೋ ಏನೋ ಒಂದು ದೇವ್ರದಯಿಂದ ನೀವು ಚೆನ್ನಾಗಿರ್ರಿ, ಸುಮ್ಮನೆ ಹೇಳ್ತಾ ಇದ್ದೀನಿ ಪರಿಸ್ಥಿತಿಗೆ. ನಿಮ್ಮ ಕಾಯಿಲೆ ಬಂದು ಆಸ್ಪತ್ರೆ ಸೇರಿಬಿಟ್ರೆ ₹1 ದುಡ್ಡಿಲ್ಲ. ಅವಾಗ ಅತ್ತೆ ಈ ಕಡೆ ಬೈತಿದ್ದಾಳೆ, ನೀನು ದುಡ್ಡು ವಂಚುತ್ತಾ ಇದ್ದೀಯ. ನೀನು ಅತ್ತೆ ಮಾತು ನಿನಗೆ ಕೇಳಿಸೋದು ಇಲ್ಲ. ಯಾಕೆ? ಆ ಸಮಸ್ಯೆಗಿಂತ ಈ ಸಮಸ್ಯೆ ಅಂತ ನಿನಗೆ ಯಾವಾಗ ಈ ಸಮಸ್ಯೆ ದೊಡ್ಡದು ಅಂತ ನಿನಗೆ ಯಾವಾಗ ಗೊತ್ತಾಗುತ್ತೆ? ಚಿಕ್ಕ ಸಮಸ್ಯೆ ನೀನು ಎಕ್ಕಡದಡೆ ಹಾಕೊಂಡ್ಬಿಡ್ತೀಯ. ಬಟ್ ಈಗ ಯಾಕೆ ಇದು ದುಃಖ ಕೊಡ್ತಾ ಇದೆ ಅಂದರೆ, ಇದಕ್ಕಿಂತ ದೊಡ್ಡ ಸಮಸ್ಯೆ ನಿನಗಿನ್ನೂ ಬಂದಿಲ್ಲ, ಅದಕ್ಕೆ ನಿನಗೆ ಇದೇ ದೊಡ್ಡದಾಗಿ ಕಾಣ್ತಿದೆ. ಹಿಂಗೆ ಕೊರ್ಗಿ ನೀನು ಇದನ್ನೇ ದೊಡ್ಡದು ಮಾಡ್ತಂಗೆ ಕೂತ್ಕೊಂಡ್ರೆ ಅದು ಬರುತ್ತೆ. ಅದಕ್ಕೆ ಹಾಗೆ ದೊಡ್ಡದು ಬಂದು ನಿನ್ನನ್ನು ಬೇತಾಳದ ಹಾಗೆ ಬಾಧಿಸುವ ಮುನ್ನ ಬಿಡು, ಏನಿದು ಕಾಯಿಲೆಯದ್ದೋ ಸಾವಿನದ್ದೋ ಅನ್ನದ್ದೋ ಇನ್ಯಾವುದೋ ಅಲ್ಲ ಅಂದ್ರೆ ಅಂದ್ಕೊಳ್ಳಿ. ಒಂದು ದಿವಸ ಏನೆಲ್ಲ ಆಚೆ ಹಾಕ್ತಾರ, ಪರವಾಗಿಲ್ಲ, ಅರ್ಥ ಮಾಡ್ಕೊಳ್ಳೋ ಗಂಡ ಇದ್ದಾನೆ, ಎಲ್ಲೋ ಹೋಗಿ ಬದುಕ್ತೀನಿ, ನಾಳೆನೇ ಹೊರ್ಗೆ ಹಾಕಿದ್ರು ನಾನು ರೆಡಿ ಇದ್ದೀನಿ ಅನ್ನೋ ಗಟ್ಟಿತನ ತೋರಿಸವ, ನಿನ್ನನ್ನು ಯಾರೂ ಮುಟ್ಟಲ್ಲ. ಯಾವಾಗ ನೀನು ಅಳ್ತೀಯ, ಎಲ್ಲದಕ್ಕೂ ಕೊರಗುತ್ತೀಯ, ನೀನು ಎಲ್ಲದಕ್ಕೂ ನೊಂದ್ಕೊಳ್ತೀಯ ಅಂತ ಗೊತ್ತಾಗುತ್ತೋ, ನೋಯಿಸೋರು ಉಟ್ಕೊಳ್ತಾರೆ. ಹಂಗೆ ಬದುಕು. ಯಾರು ನಿನಗೆ ಏನು ಅನ್ಯಾಯ ಮಾಡಲಿಕ್ಕೆ ಅವರಿಗೆ ದೇವ್ರ ದಾರಿ ತೋರಿಸಲ್ಲ. ಯಾವಾಗ ನಿನ್ನ ಮುಖದಲ್ಲಿ ಅಂತ ಗಟ್ಟಿತನ ಇರ್ಬೇಕು. ನನ್ನ ಗಂಡನ ಮನೇಲಿ ಇದ್ದೀನಿ ಹೊರತು ಇನ್ಯಾವೊಂದೋ ಮನೆಗೆ ಹೋಗಿ ಓಡ್ ಬಂದಿಲ್ಲಿ ಸೇರ್ಕೊಂಡವಳಲ್ಲ ನಾನು. ನನ್ನ ಗಂಡ ಹೇಳಲಿ, ಬಾರೆ ಹೋಗೋಣ, ಅಥವಾ ಹೋಗೇ ಇಲ್ಲಿಂದ ಹೋಯ್ತೀನಿ. ಅವಾಗ ನನ್ನ ಗಂಡ ಇದ್ದ ಜಾಗದಲ್ಲಿ ಆಯಿತು, ನನ್ನ ಗಂಡನ ಅಮ್ಮ ನೀನಲ್ಲ ಅಂತ ಒಪ್ಕೊ, ನಾವು ಹೋಯ್ತೀವಿ ಇನ್ನು, ಹೌದಲ್ಲ? ಹೌದು ಸರ್. ತೀರಾ ಆ ಹಂತಕ್ಕೆ ಹೋದ್ರೆ ಅವ್ರಿಗೂ ಮುಜುಗರ ಮಾಡ್ಬೋದು. ಇರ್ಲಿ, ನೀನು ಅದು ಯಾವುದಕ್ಕೂ ಕೈ ಹಾಕಬೇಡ, ಕಾಲಕ್ಕೆ ಬಿಡು, ನಿನ್ನ ಗಂಡನ ಜೊತೆ ಆರಾಮಾಗಿರು. ನಾವು ನಿಮ್ಮ ಹತ್ರ ಮಾತಾಡ್ಬೇಕು ಅಂತಾನೆ ಎಷ್ಟು ಟ್ರೈ ಮಾಡ್ತಿದ್ದೆ. ನನ್ಗೆ ಯಾರು ಅಣ್ಣ ತಮ್ಮದೇ ಇಲ್ಲ ಸರ್. ನಾನು ಹೇಳ್ಕೋಬೇಕು, ನಮ್ಮ ಮನಸ್ಲ ಇಲ್ಲ ಅಕ್ಕಪಕ್ಕನ ಹೇಳ್ಕೊಳಕ್ ಆಗಲ್ಲ. ಮತ್ತೆ ನಮ್ಮವನ್ಗೆ ಹೇಳ್ತಾರೆ, ಅವ್ರವನ್ಗೆ ಒಂದೊಂತಾರೆ. ನಾನು ಅದ್ರಿಂದ ನಾವ್ ಒಬ್ರವನ್ಗೆ ಹೇಳ್ಕೊಳಕ್ ಆಗಲ್ಲ ಸರ್. ನಮೀಗ ನಮ್ ತಾಯಿ ಒಂದ್ಗೆ ಹೇಳ್ಕೊಂಡ್ರೆ ನಮ್ ತಾಯಿ ಇನ್ನೂ ಕೊರಗ್ತಾರ ಅಂತಾನೆ ಏನು ಹೇಳಕ್ ಹೋಗಲ್ಲ. ಯಾವತ್ತಾದ್ರೂ ಅಷ್ಟೇನವ್ವ, ನೀನು ಏನೇ ಹಂಚ್ಕೊಳ್ಬೇಕು ಅಂದ್ರೆ ಈ ಕಾರ್ಯಕ್ರಮ ಇದೆ. ನಾನು ಹೇಳೋದು, ನಾನು ಮತ್ತೆ ಹೇಳ್ತಾ ಇದ್ದೀನಿ, ಇದು ನಿನಗೆ ದೊಡ್ಡ ಸಮಸ್ಯೆ ಅಂತ ಯಾಕೆ ಅನ್ನಿಸ್ತಾ ಇದೆ ಅಂದರೆ, ಈಗ ಇದಕ್ಕಿಂತ ಮೀರಿದಿನ್ನೂ ಏನೂ ಬಂದಿಲ್ಲ. ಸೊ ಹಾಗಾಗಿ ಮಕ್ಕಳಿಲ್ಲ ಅನ್ನೋದೇನು ಈ ಮನೆ ಹಾಳು ಮಾಡಿಬಿಡ್ಬೇಕು ಅಂತ ನೀನು ತಂದುಕೊಂಡಂತಹ ನಿರ್ಧಾರ ಅಲ್ಲ ಅದು, ಆಯಿತಾ? ಈಗ ಅವ್ರಿಗೆ ಅರ್ಥ ಆಗದೆ ಇರ್ಬೋದು, ನಿನ್ಗೆ ಅರ್ಥ ಆಗಲ್ವ? ಅದು ಆಗುತ್ತವ, ಮನಸ್ಸಿಗೆ ನೋವು ಆಗುತ್ತೆ. ಎಲ್ಲ ಸಹನೆ ಮಾಡಬೇಕು, ಗಟ್ಟಿತನ ತೋರು. ನಾಳೆ ದಿನ ನಿನ್ನ ಅತ್ತೆ ಏನೋ ಬಿದ್ದು ಬಂದ್ಲಾ, ಅನ್ನ ಹಾಕು, ಅಂಗಿಸ್ಬೇಡ. ಅವತ್ತು ನೀನು ಹಂಗಂದೆ, ಇವತ್ತು ನನ್ನ ಮನೆಗೆ ಬಂದಿದ್ದೀಯ ಅನ್ಬೇಡ. ಯಾಕಂದ್ರೆ ಅವ್ರು ಮಾಡಿದ್ದ ಅವ್ರಿಗೆ. ಮೌನವಾಗಿರು, ತಾಳ್ಮೆಯಿಂದ ಜಗತ್ತನ್ನು ಗೆಲ್ಲು. ಈಗ ಆಯ್ತವ, ಮಾತಿಗೆ ಮಾತು ಕೊಟ್ಟೆ ಅಂತಲೇ ಅಂದ್ಕೋ, ಹತ್ಕೊಂಡು ಕೂತ್ಕೊಂಡೆ ಅಂತಲೇ ಅಂದ್ಕೋ, ಪರಿಹಾರ ಅಲ್ಲ ಅದು. ಇವಾಗ ಇದೇ ಗಲಾಟೆಗೆ ನಮ್ಮ ಮನೆಯವರು 2 ದಿನದಿಂದ ಊಟನೇ ಮಾಡಿರ್ತಾರೆ. ಇವಾಗ್ಲೂ ಊಟನೇ ಮಾಡ್ದೆ ಮಲ್ಗವ್ರೆ. ನಾನು ನಿಮ್ ಫೋನ್ಗೆ ಟ್ರೈ ಮಾಡಿ ನಾ ಮಾತಾಡ್ಬೇಕಲ್ಲ, ನಮ್ ಯಾರ ಹತ್ರನಾದ್ರೂ ಹೇಳ್ಕೊಂಡ್ರೆ ಸ್ವಲ್ಪ ಇದಾಯ್ತು ಅಂತ ಸರ್. ಇರ್ಲವ, ನಿನ್ನ ಗಂಡನಿಗೆ ಒಂದ್ಸಲಿ ಕೇಳಿಸು, ಹಿಂಗಂದ್ರು ನೀನು ಕೇಳು, ನಾವಿಬ್ರು ಈಗ ಇನ್ನು ಮುಂದೆ ಗಟ್ಟಿಯಾಗಿ ಧೈರ್ಯವಾಗಿ ನಿಲ್ಲೋಣ ಅಂದ್ರೆ ಅಂದುಕೊಳ್ಳಿ. ನಾನು ನಿನಗೆ ಅವ್ರ ತಾಯಿ, ನನಗೆ ಅವ್ರ ಅತ್ತೆ, ಅದು ಯಾವ ಗೌರವ ಯಾವಾಗಲೂ ಇದ್ದೇ ಇದೆ. ಅದರ ಅರ್ಥ ನಮ್ಮ ನೆಮ್ಮದಿ ಬಲಿ ಕೊಟ್ಟು ಕೊರಗೋದು ಅಂತ ಅಲ್ಲ. ಇದನ್ನು ನೀನು ಒಂದು ಹೆಣ್ಮಗಳಾಗಿ ನಿನಗೆ ಹೆಚ್ಚು ಅವಕಾಶ ಇದೆ. ನಿನ್ನ ಗಂಡನನ್ನು ಇಲ್ಲರಿ, ಈಗ ಅವರೆಲ್ಲ ಸ್ವಲ್ಪ ಹೆಣ್ಗರಳಿರ್ತಾರೆ, ಏನು ಮಾಡೋಕ್ಕಾಗಲ್ಲ. ಹೌದು, ಅವರು ಆವಾಗ್ಲಿಂದ ಅವ್ರು ಬೆಳೆದಿರೋ ವಾತಾವರಣನೇ ಹಂಗೆ. ಅವ್ರ ತಾಯಿನ ಒಂದ್ ಮಾತು ಬೊಯ್ಯಲ್ಲ, ಅವರೇ ಬಾಯಿಗೆ ಬಂದಾಗ ಬೊಯ್ಯೋದು, ಹಂಗೆ ಹಿಂಗೆ ಅಂತೆಲ್ಲ ಆಗುತ್ತೆ. ಪಾಪ ಎದ್ದ ತಾಯಿನೇ ಆ ಮಟ್ಟಿಗೆ ನಿಂತಾಗ ಯಾವುದೇ ಮಗನಿಗಾದ್ರೂ ಅದು ಸಾವಿಗಿಂತ ಘೋರ, ನನಗೆ ಅರ್ಥವಾಗುತ್ತೆ. ಆದರೂ ಒಂದು ಜೊತೆಗಾತಿಯಾಗಿ ನೀವು ಪಕ್ಕದಲ್ಲಿದ್ದೀರಿ. ಸೊ ನೀವು ನಿಮ್ಮೊಳಗಡೆನೂ ನೋವಿರುತ್ತೆ, ಹೌದು. ಆದರೆ ನೀವು ನಕ್ಬಿಟ್ರೆ, ನೀವು ಬರ್ರಿ ಹೆಂಗೋ ನಡೆಯುತ್ತೆ, ನಾನಿದ್ದೀನಿ, ನೀವಿದ್ದೀರಾ, ಆಯಿತು ಅಂದ್ರಂದು ಅವರೇ ದೊಡ್ಡವರಾಗಲಿ ಬಾರ್ರಿ. ನೀನು ಹಿಂಗೆ ನಿಂತಾಗ ಆತನಿಗೆ ನಿಧಾನಕ್ಕೆ ತನ್ನ ಹಠ, ತನ್ನ ದುಃಖ ಮಾಯವಾಗ್ತಾ ಹೋಗುತ್ತೆ. ಇಲ್ಲಪ್ಪ, ಇಲ್ಲೊಬ್ಳಿದ್ದಾಳೆ ನನಗೋಸ್ಕರ. ನಾನು ಹಂಗೆ ಯೋಚನೆ ಮಾಡ್ತೀನಪ್ಪ, ಯಾವುದೇ ಆದರೂ ಅಷ್ಟೇ. ಹಾಗೇ
ನಮ್ಮ ದುಃಖದ ಕಾಲದಲ್ಲಿ, ಕಷ್ಟದ ಕಾಲದಲ್ಲಿ, ಅವಮಾನದ ಕಾಲದಲ್ಲಿ ಒಂದು ಜೀವ ನಮಗೋಸ್ಕರ ಅಂತ ಇದ್ದಾಗ, ಇವನ್ ತಾಯಿ ತಂದೆ ಮಾಡಿದ ಅನ್ಯಾಯವನ್ನು, ದುಃಖವನ್ನು, ಒಡಹುಟ್ಟಿದವರು ಮಾಡಿದ ಅನ್ಯಾಯವನ್ನು, ದುಃಖವನ್ನು ಕೂಡ ಸಹನೆ ಮಾಡಬೇಕು ಅಂದರೆ ಜೊತೆಗಾತಿಯಾದ ಹೆಂಡತಿ ನಮ್ಮ ಬೆನ್ನಿಗೆ ನಿಲ್ಲಬೇಕು. ಅವಾಗೆಲ್ಲ ನೋವನ್ನು ಮರೆಯೋದಕ್ಕೆ ಒಬ್ಬ ಗಂಡಸಿಗೆ ಅವಕಾಶ ಇದೆ. ಸೊ ಹಾಗೆ ಆ ಪ್ರಕಾರವಾಗಿ ನೀನು ಕೂಡ ಆಯಿತು ಬರ್ರಿ ಏನೋ, ಈಗ ಅವರೊಂದು ಕಡೆ ನೀನೊಂದು ಕಡೆ ಅಂದಾಗ ಮನೆ ಸೂತ್ಕ ಆಗ್ಬಿಡುತ್ತೆ. ಹಂಗಾಗಬಾರ್ದು. ಅಂದ್ಲಿ ನೀನು ಒಳಗಡೆ ನೋವು ಏನಾದರೂ ಇರಲಿ ನಿಂದು, ಹೊರಗಡೆ ಎಲ್ಲರೀ ಬಂದ್ರಿ ನಾವಿದ್ದೀನಿ ಏನೋ ಆಗುತ್ತೆ, ಏನು ಅವ್ರು ಹಂಗಂದ್ರು ಅಂತ ಅಂದರೆ ಅವರೇ ದೊಡ್ಡವರಾಗಲಿ, ಅವರಂದು ಮಾತ್ರಕ್ಕೆ ನಾವು ಹಿಂಗೆ ಕೊರಕೊಂಡು ಕೂತ್ಕೊಂಡು ಗುರುಗಳು ಹೇಳಿದ್ರು, ಹಿಂಗೆ ಕೊರಗ್ತಾ ಮನೆಗೆ ದರಿದ್ರಗಳು, ಮನಸ್ಸಿಗೆ ದರಿದ್ರಗಳು ಬರ್ತವೆ. ಆಮೇಲೆ ಇರೋ ದುಡಿಮೆನೂ ಕೆಟ್ಟು ನಿಂತು ಹೋದಾಗ ಆಮೇಲೆ ಶುರುವಾಗುವ ನಿಜವಾದ ಸಮಸ್ಯೆ ಇದಲ್ಲ. ಹೌದಲ್ಲ? ಹೌದು ಸರ್. ಈಗ ದುಡಿಮೆ ಬರ್ತಿದೆ, ಏನೋ ಅವತ್ತಿನ ಜೀವನ ನಡೀತಾ ಇದೆ, ಅದು ಒಂಚೂರು ಎಡವಟ್ಟಾಗಲಿ, ಆಮೇಲೆ ಅವ್ರು ಅಂಬೈದಿದ್ದು ಕೇಳಿಸಲ್ಲ, ಅಬ್ಬೈದಿದ್ದು ಕೇಳಿಸಲ್ಲ. ಯಾಕೆ? ಜೇಬಲ್ಲಿ ₹1 ದುಡ್ಡಿರಲ್ಲ. ಅದು ಬರೋಕ್ಕಿಂತ ಮುಂಚೆನೇ ನಾವು ಅರ್ಥ ಮಾಡ್ಕೊಬೇಕ್ರಿ. ಹಿಂಗೆ ಕೊರಗ್ತಾ ಕೂತ್ಕೊಂಡ್ರೆ ಆಗಲ್ಲ, ಇದು ಮುಗಿಯೋದ ಕತೆ, ಇವ್ರು ಬದಲಾಗಲ್ಲ. ನಾವೇನು ಅಂದ್ಕೊಳ್ತಿದ್ದೀವಿ, ಅಯ್ಯೋ ಮಗಳನ್ನ ಅರ್ಥ ಮಾಡ್ಕೊಂಡಂಗೆ ನಮ್ಮನ್ನು ಅರ್ಥ ಮಾಡ್ಕೊಳ್ಳಿ ಅಂತ. ನಮ್ಗೆ ಅವ್ರಿಗೆ ಹೇಳೋ ಅಷ್ಟು ಧೈರ್ಯ ನಮ್ಗೆ ಹೇಳಲ್ವಲ್ಲ ಇವ್ರು ಅನ್ನೋದು. ಅದರಲ್ಲೂ ಮಗನ ಸಮಸ್ಯೆ ನಿಮಗ್ ಅಲ್ಲ ಸರ್, ಮಗನ ಸಮಸ್ಯೆ ನಿಮಗ್ ಗೊತ್ತಿದೆ. ನೀವು ಹೊಸಿ ನಮಗ್ ಧೈರ್ಯ ಕೊಟ್ರೆ ನಮ್ಗೆ ಎಷ್ಟು ನೆಮ್ಮದಿ ಇರುತ್ತೆ ಮನೇಲಿ ಅಂತ ನಾವ್ ಯತ್ನೆ ಮಾಡೋದು ಅಷ್ಟೇ. ಸೊ ಹೇಳ್ತಿರೋದು ಹಾಗೆ ಅವರು ಯೋಚಿಸ್ಲಿ ಅಂತ ನೀವು ನಿರೀಕ್ಷೆ ಮಾಡ್ತಿದ್ರಿ, ಬಟ್ ವಾಸ್ತವ ನಾನೇ ಹೇಳಿದೆ ಅದು ಸಾಧ್ಯವೇ ಇಲ್ಲ. ಸಾಧ್ಯವಿಲ್ಲ ಹೇಳಿಕೊಡೋರಿದ್ದಾರೆ. ಹಾಗಾಗಿ ನೀವು ಅದಕ್ಕೆ ಕಾಯ್ತಾ ಕೂತ್ರೆ ಜೀವನ ಪೂರ್ತಿ ಹಂಗೆ ಕೂತ್ಕೊಂಡು ಹಂಗೆ ಮಣ್ಣಾಗಬೇಕಾಗುತ್ತೆ. ಅವ್ರ ಪಾಡಿಗೆ ಅವ್ರು ಅನ್ನೋರು ಅನ್ಲಿ, ನಿನ್ನ ಕೆಲಸ ನೀನು ಮಾಡ್ತಾ ಹೋಗು. ಏನು ಅವರು ಆಚೆಗಂತೂ ಓಡಿಸಲ್ಲ, ಅದ್ರ ಬಗ್ಗೆ ನಾನು ಸ್ಪಷ್ಟವಾಗಿ ಹೇಳ್ತೀನಿ. ಬಟ್ ಮಾತುಗಳಂತೂ ಈಗಲೇ ನಿಲ್ಲಲ್ಲ ಅಂದಾಗ ಒಂದು ಅವ್ರ ಬಾಯಿ ಮುಚ್ಚಬೇಕು, ಇಲ್ಲ ನಿನ್ನ ಕಿವಿ ಮುಚ್ಕೋಬೇಕು. ಅವ್ರ ಬಾಯಿ ಅಂತೂ ಮುಚ್ಚೋಕ್ಕಾಗಲ್ಲ, ನಿನ್ನ ಕಿವಿ ಮುಚ್ಕೋ ಅಂದ್ರೆ ಈಗ ಮುಚ್ಕೊಂಡು ಓಡಾಡು ಅಂತ ಅಲ್ಲ, ಕೇಳಿಸ್ಕೊಂಡಿದ್ದನ್ನ ಮನ್ಸಿಗೆ ತಗೊಳ್ಳೋದನ್ನು ಬಿಡು ಅಂತ. ಕೆಲವೊಂದು ಈ ಜಗತ್ತಲ್ಲಿ ಎಲ್ಲವೂ ನಮಗೆ ಬೇಕಾದ ಇಂಪಾದ ಹಾಡುಗಳೇ ನಮ್ಮ ಕಿವಿಗೆ ಬೀಳಲ್ಲವ, ಕರ್ಕಶವೂ ಬೀಳುತ್ತೆ. ಹಂಗಂತ ನಾವು ಎಲ್ಲರ ಜೊತೆ ಜಗಳಕ್ಕೆ ಹೋದ್ರೆ ಆಗಲ್ಲ. ಯಾಕಂದರೆ ಈ ಜಗತ್ತಿರೋದೇ ಹಾಗೆ, ಒಳಿತು ಕೆಡುಕು, ಕಸ ರಸ, ಒಳ್ಳೆಯದು ಕೆಟ್ಟದ್ದು, ಹಗಲು ರಾತ್ರಿ ಎಲ್ಲ ಇದ್ದಿದ್ದೇ ಇಲ್ಲಿ. ಹಾಗಾಗಿ ಇದು ನಿನಗೊಂದು ವನವಾಸ ಸೀತೆಗಿದ್ದಂಗೆ, ಅದಕ್ಕೂ ಒಂದು ಕೊನೆ ಇದೆ. ತಾಳ್ಮೆಯಿಂದ ಇರು, ನಿನ್ನ ಮನೆ ಕೆಲಸ ನೀನು ಮಾಡು, ಗಂಡನನ್ನು ಸಂತೋಷಗೊಳಿಸು. ಯಾವುದು ನಿನ್ನ ಮನಸ್ಸಿಗೆ ಅದು ನೋವನ್ನು ಗಂಡನ ಮಂದಿ ಹೇಳಬೇಡ. ಅವ್ರ ಮನೆ ಹಿಂಗಾಗ್ಬಿಡ್ತು, ದೂರ ಮಾಡಿಬಿಟ್ರು, ಯಾವುದೂ ಇಲ್ಲ. ಎಲ್ಲವೂ ಎಷ್ಟೆಷ್ಟು ದಿನ ಇರಬೇಕು ಅಷ್ಟೆಷ್ಟೇ ದಿನ, ಋಣ ಇದ್ದಷ್ಟೇ. ಹೌದಲ್ಲ? ಈ ಕಾರ್ಯಕ್ರಮ ಕೇಳ್ತಾ ಎಷ್ಟೋ ಕತೆಗಳಿದ್ದಾವೆ ನೋಡು, ಅವಾಗ ನಿನ್ಗೆ ಅರ್ಥ ಆಗುತ್ತೆ. ಅಯ್ಯಯ್ಯಪ್ಪ ಇಷ್ಟಾದರೂ ಹೋಯ್ತಲ್ಲ ನಮ್ಮ ಜೀವನ, ಪರವಾಗಿಲ್ಲಪ್ಪ ದೇವ್ರೆ ಥ್ಯಾಂಕ್ ಯು ಕಣಯ್ಯ ಅಂತ ನೀನೇ ಹೇಳ್ತೀಯ. ಸುಮ್ಮನೆ ಅನಾವಶ್ಯಕ. ಇವಾಗ ರೀಸೆಂಟ್ ಆಗಿ ಕೇಳ್ತಾ ಇರೋದು ಸರ್, ಕೇಳಿದ್ ಒಂದ್ 4-5 ಕತೆ ಕೇಳಿದ್ದಕ್ಕೆ ನಾನು ನಿಮ್ಮ ಹತ್ರ ಹಂಚ್ಕೋಬೇಕು ಅಂತ ನನ್ಗನ್ಸಿತ್ತು. ಅಂತ 100,000 ಇದಾವೆ ಕಣಮ್ಮ, ಕೇಳು. ನಿನ್ಗೆ ಯಾವತ್ತೇ ಹಂಗೆ ದುಃಖವಾದರೂ ಈ ಕಾರ್ಯಕ್ರಮ ನೆನಪು ಮಾಡ್ಕೋ, ಕರೆ ಮಾಡು, ನಾನಿದ್ದೀನಿ, ಮಾತಾಡ್ತೀನಿ. ಧೈರ್ಯವಾಗಿ ಅಲ್ಲೇ ಬದುಕು. ಪ್ರತಿ ಸಾರಿ ಹಂಗೇನೋ ದುಃಖ ತಿರೇಕಕ್ಕೆ ಹೋದಾಗ ಕರೆ ಮಾಡು. ಅದ್ರ ಬಿಟ್ಟರೆ ನೀನು ಅಲ್ಲೇ ಬದುಕು. ಒಂದೊಂದು ದಿವ್ಸ ನೀನೇ ಫೋನ್ ಮಾಡಿ ಹೇಳ್ತೀಯ, ಪರವಾಗಿಲ್ಲ ಸರ್ ಈಗೆಲ್ಲ ಒಂದು ಮಟ್ಟಿಗೆ ಬಂದು ಸರ್ ಒಳ್ಳೇದಾಯ್ತು ಅಂತ ನೀನೇ ಹೇಳ್ತೀಯ. ಕಾಲ ಬರುತ್ತೆ. ಮಾಡ್ತಾಯಿ, ನಿನ್ಗೆ ಒಳ್ಳೇದಾಗಲಿ. ಆಯ್ತಾ? ಶುಭವಾಗ್ಲಪ್ಪ. ದೇವ್ರೆ ನೋಡಿ ಪಾಪ ಹೆಣ್ಮಗಳು ವಿಚಿತ್ರ ಅನಿಸಿದ್ದು ನನಗೆ. ಅವ್ರು ಯಾರೋ ಹೆಣ್ಮಗಳು ಇನ್ಯಾವನ ಜೊತೆನೋ ಓಡೋಗಿದ್ದಕ್ಕೆ ಈ ಹೆಣ್ಣಿನ ತವರು ನಮ್ಮೂರಿಗೆ ಬರಬೇಡ ನೀನು. ಯಪ್ಪ ಯಪ್ಪ ಯಪ್ಪ, ಎಂತೆಂಥ ಕಾನೂನು ಮಾಡ್ತಾರಪ್ಪ. ತಪ್ಪು, ಹಂಗೆ ಮಾಡಬಾರ್ದು. ಅವ್ರು ಓಡೋಗಿದ್ದು ಅನ್ಯಾಯ, ಅಪ್ಪ ಅಮ್ಮನಿಗೆ ಮೋಸ ಮಾಡಿದ್ದು, ಬೇರೆ ಜಾತಿಯಾಗಿದ್ದು, ಅದೆಲ್ಲ ಬೇರೆ ಲೆಕ್ಕ. ಅದು ಅದು ಅವರವ್ರ ದುರ್ಬುದ್ಧಿಗಳು. ಏನು ಮಾಡ್ತೀರಿ, ಇವತ್ತಿನ ಯುವತಿಯರು ಹಂಗೆ ಆಗ್ಬಿಟ್ಟಿದ್ದಾರೆ. ಬಟ್ ಅದರಿಂದ
ಅವ್ರನ್ನ ದೂರ ಮಾಡೋದಿದೆಯಲ್ಲ, ಅಥವಾ ಈ ಹೆಣ್ಮಗ್ಳು ಆ ಊರಿಗೆ ಹೋಗ್ಬಾರ್ದಂತೆ ಅನ್ನೋದಿದೆಯಲ್ಲ, ವಿಚಿತ್ರ. ಇರ್ಲಬ್ಬ, ನಿನ್ನ ಗಂಡನಿಗೆ ಒಳ್ಳೇದಾಗಲಿ, ನಿನಗೂ ಒಳ್ಳೇದಾಗಲಿ, ಶುಭವಾಗಲಿ ತಾಯಿ.